ಇಡ್ಕಿದು ಸೇವಾ ಸಹಕಾರಿ ಸಂಘ ನಿಯಮಿತ ಇದರ ಯೋಗಾಮೃತ ಯೋಜನೆ ಜನಸೇವಾ ಚಿಕಿತ್ಸಾ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮ ಕಬಕ ಅಡ್ಯಾಲುಕೆರೆ ಶಾಖೆಯ ಪಂಚಾಮೃತ ಸಭಾಭವನದಲ್ಲಿ ನಡೆಯಿತು. ಇಡ್ಕಿದು ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ಸುಧಾಕರ್ ಶೆಟ್ಟಿ ಬೀಡಿನಮಜಲು ಇವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಪುತ್ತೂರು ಆದರ್ಶ ಆಸ್ಪತ್ರೆಯ ಖ್ಯಾತ ಸರ್ಜನ್ ಡಾಕ್ಟರ್ ಎಂಕೆ ಪ್ರಸಾದ್ ಹಾಗೂ ಪುತ್ತೂರಿನ ಹೃದ್ರೋಗ ತಜ್ಞರು ಡಾಕ್ಟರ್ ಸುರೇಶ್ ಪುತ್ತೂರಾಯರವರು ದೀಪ ಬೆಳಗಿಸಿ ಉದ್ಘಾಟಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರು ರಾಂಭಟ್ ನೀರಬಳಕೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರನಾಥ ಮೇಲಾಂಟ ಹಾಗೂ ಚಿಕಿತ್ಸಾ ಕೇಂದ್ರದಲ್ಲಿ ವೈದ್ಯರಾಗಿ ಸೇವೆ ನೀಡಲಿರುವ ಸಾಮಾನ್ಯ ರೋಗ ಮತ್ತು ತುರ್ತು ಚಿಕಿತ್ಸಾ ತಜ್ಞರು ಡಾಕ್ಟರ್ ಜಯಪ್ರಕಾಶ್ ಕೊಂಕೋಡಿ, ಸುರೇಶ್ ಪ್ರಚಾರಕರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಂಗಳೂರು ವಿಭಾಗ ಇವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸಂಘದ ನಿರ್ದೇಶಕರುಗಳು, ಸಿಬ್ಬಂದಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಇಡ್ಕಿದು ಸೇವಾ ಸಹಕಾರಿ ಸಂಘ ಅಡ್ಯಾಲುಕೆರೆ ಶಾಖೆ ಕಬಕದಲ್ಲಿ ಪ್ರತಿ ಗುರುವಾರ ಮಧ್ಯಾಹ್ನ ನಂತರ 3ರಿಂದ ಸಂಜೆ 5ರವರೆಗೆ ವೈದ್ಯರ ಸೇವೆ ಲಭ್ಯವಿದೆ. ಸಂದರ್ಶನದ ಶುಲ್ಕ 10 ರು ಆಗಿರುತ್ತದೆ. ಈ ಚಿಕಿತ್ಸಾ ಕೇಂದ್ರದಲ್ಲಿ ಸಿಗುವ ಸೇವೆಗಳು ಸಕ್ಕರೆ ಕಾಯಿಲೆ, ರಕ್ತದೊತ್ತಡ ಇತ್ಯಾದಿ ಸಾಮಾನ್ಯ ಕಾಯಿಲೆಗಳ ಸಮಾಲೋಚನೆ, ಕ್ಲಿಷ್ಟಕರವಾದ ಬಹು ಅಂಗಾಂಶಗಳ ಸಂಕೀರ್ಣ ಕಾಯಿಲೆಗಳ ಸಮಾಲೋಚನೆ, ಜನೌಷಧಿಯನ್ನು ಒಳಗೊಂಡ ಸಲಹೆಗಳು. ರೋಗಿಗಳು ಜನಸೇವಾ ಚಿಕಿತ್ಸಾ ಕೇಂದ್ರಕ್ಕೆ ಭೇಟಿ ನೀಡುವ 1 ದಿನ ಮುಂಚಿತವಾಗಿ ತಿಳಿಸಿದರೆ ಸೇವೆ ಕೊಡಲು ಸುಲಭ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9867766221 9498182221. ಶರಣು ಗಣಪನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಏ ಗಣಪನೆ ಶರಣು ಬೆನಕನೆ. ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಸಿದ್ಧಿ ಬುದ್ಧಿ ಗೆದ್ದ ಗಣಪಲಂಬೋದರನೆ. ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೆ. ಸಿದ್ಧಿ ಬುದ್ಧಿ ಗೆದ್ದ ಗಣಪಲಂಬೋದರನೆ. ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೆ. ಗ್ರಾಮದ ಎಲ್ಲ ದೈವದೇವರುಗಳನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಇಡ್ಕಿದ್ದು ಸೇವಾ ಸಹಕಾರಿ ಸಂಘ ಇದರ ಆರೋಗ್ಯಾಮೃತ ಯೋಜನೆಯ ಅಡಿಯಲ್ಲಿ ಈ ದಿನ ಜನಸೇವಾ ಚಿಕಿತ್ಸಾ ಕೇಂದ್ರ ಎಂಬ ಒಂದು ಯೋಜನೆಯನ್ನು ಉದ್ಘಾಟನೆ ಮಾಡಲು ಈ ದಿನ ನಾವು ಸನ್ನದ್ಧರಾಗಿದ್ದೇವೆ. ಆ ಉದ್ಘಾಟನಾ ಸಮಾರಂಭದಲ್ಲಿ ಇಂದಿನ ವೇದಿಕೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ನಮ್ಮ ಇಡ್ಕಿದ್ದು ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಸುಧಾಕರ್ ಶೆಟ್ಟಿ ಬೀಡಿನಮಜಲು ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಪ್ರಸಾದ್ ಭಂಡಾರಿ ಖ್ಯಾತ ವೈದ್ಯರು ಪುತ್ತೂರು ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಮ್ಮೊಡನೆ ಖ್ಯಾತ ವೈದ್ಯರಾದ ಸುರೇಶ್ ಪುತ್ತೂರಾಯ ಇವರು ನಮ್ಮೊಡನಿದ್ದಾರೆ. ಅವರಿಗೂ ಕೂಡ ಸಂಘದ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ನಮ್ಮ ಜೊತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಭಾಗ ಪ್ರಮುಖರಾದಂತಹ ಶ್ರೀಯುತ ಸುರೇಶ್ ಅವರಿದ್ದಾರೆ. ಅವರಿಗೂ ಕೂಡ ಸಂಘದ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ನಮ್ಮ ಜೊತೆ ಡಾಕ್ಟರ್ ಜಯಪ್ರಕಾಶ್ ಕೊಂಕೋಡಿ ಇವರು ಕೂಡ ಇದ್ದಾರೆ. ಅವರಿಗೂ ಕೂಡ ಸಂಘದ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ನಮ್ಮ ಜೊತೆ ನಮ್ಮ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ರವೀಂದ್ರ ಮೇಲಾಂಟ ಇವರು ಕೂಡ ನಮ್ಮ ವೇದಿಕೆಯಲ್ಲಿ ಇದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಸಂಘದ ಮಾಜಿ ಅಧ್ಯಕ್ಷರು, ಹಿರಿಯ ಸದಸ್ಯರು, ಅಲ್ಲದೆ ಪಂಚಾಯತ್ ಮಾಜಿ ಅಧ್ಯಕ್ಷರುಗಳು ಹಾಗೂ ಎಲ್ಲ ಬಾಂಧವರು, ಪತ್ರಿಕಾ ವರದಿಗಾರರನ್ನು ಸ್ವಾಗತಿಸುತ್ತಾ ನನ್ನ ಸ್ವಾಗತವನ್ನು ಶಾಲು ಹಾಕಿ ಗೌರವಿಸಬೇಕಂತೇಳಿ ವಿನಿಸಿಕೊಳ್ತಾ ಇದ್ದೇನೆ. ಮೊದಲಿಗೆ ನಮ್ಮ ಸಂಘದ ಅಧ್ಯಕ್ಷರು ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಿದರು. ಹಾಗೆ ಉಪಾಧ್ಯಕ್ಷರು ಡಾಕ್ಟರ್ ಸುರೇಶ್ ಪುತ್ತೂರಾಯರವರನ್ನು ಗೌರವಿಸಬೇಕಂತ ವಿನಿಸಿಕೊಳ್ತಾರೆ. ನಿರ್ದೇಶಕರಾದ ಶ್ರೀಯುತ ಚಂದ್ರಾಸ್ ಅವರು ಶ್ರೀಯುತ ಸುರೇಶ್ ಜಿ ಅವರನ್ನು ಗೌರವಿಸಬೇಕು. ಶ್ರೀಯುತ ಉಮೇಶ್ ಅವರು ಡಾಕ್ಟರ್ ಜಯಪ್ರಕಾಶ್ ಕೊಂಕೋಡಿ ಅವರನ್ನು ಗೌರವಿಸಬೇಕು.
ನಮ್ಮ ಎಲ್ಲ ಕಾರ್ಯಕ್ರಮಗಳು ದೀಪ ಪ್ರಜ್ವಲನೆಯಿಂದ ಆರಂಭ ಆಗ್ತದೆ. ಎಲ್ಲ ಗೌರವಾನ್ವಿತ ಅತಿಥಿಗಳು ಈ ಜನಸೇವಾ ಚಿಕಿತ್ಸಾ ಕೇಂದ್ರದ ಉದ್ಘಾಟನೆಯನ್ನು ಇಲ್ಲಿ ದೀಪ ಬೆಳಗುವುದರ ಮೂಲಕ ಆರಂಭಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾನೆ. ಎಲ್ಲ ಗೌರವಾನ್ವಿತ ಅತಿಥಿಗಳು ಜೊತೆಯಾಗಿ ಆ ದೀಪವನ್ನು ಉರಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಸೇವಾ ಚಟುವಟಿಕೆಗಳನ್ನು ನಡೆಸಿ ಒಂದು ಸಂಘಟನೆಯನ್ನು ಕಟ್ಟಿ ಅದಕ್ಕೆ ಶತಮಾನ ವರ್ಷ ಕೂಡ ಆಗಿದೆ. ಬಹುಶಃ ಇವತ್ತು ಸೇವೆಯ ದಿವಸ ಕೂಡ ಹೌದು. ಅದರ ಜೊತೆಗೆ ನಮ್ಮ ಜೊತೆ ಇರುವಂಥ ಹಿರಿಯ ವೈದ್ಯರಾಗಿರುವಂಥ ಡಾಕ್ಟರ್ ಎಂ ಕೆ ಪ್ರಸಾದ್ ಭಂಡಾರಿ ಅವರು ನಮಗೆಲ್ಲರಿಗೂ ಗೊತ್ತಿದೆ. ಅವರ ಜನಸೇವೆಯನ್ನು ನಾವು ಹತ್ತಿರದಿಂದ ಕಂಡವರು ಮತ್ತು ಅದನ್ನು ನಾವೆಲ್ಲರೂ ಉಪಯೋಗಿಸಿಕೊಂಡವರು. ಇನ್ನೊಬ್ಬರು ಡಾಕ್ಟರ್ ಸುರೇಶ್ ಪುತ್ತೂರಾಯರು, ಅವರು ಕೂಡ ಸಾಮಾಜಿಕ ಕಳಕಳಿಯ ಅನೇಕ ಕಾರ್ಯಕ್ರಮಗಳನ್ನು ನಡೆಸುವುದರ ಮೂಲಕ ಸೇವಾ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಇವತ್ತು ಡಾಕ್ಟರ್ ಜಯಪ್ರಕಾಶ್ ಕೊಂಕೋಡಿ ಅವರ ಸೇವಾ ಸಂಕಲ್ಪದ ಸುದಿನದಲ್ಲಿ ನಾವೆಲ್ಲರೂ ಇದ್ದೇವೆ. ಆರಂಭದಲ್ಲಿ ಸುರೇಶ್ ಜಿ ಅವರು ಪ್ರಚಾರಕರು, ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ವಿನಂತಿಸಿಕೊಳ್ತಾರೆ. ಈ ಕಾರ್ಯಕ್ಕೋಸ್ಕರ ಇಲ್ಲಿ ಬಂದು ಕೂತಂತಹ ಎಲ್ಲ ಸೇವಾ ಮಿತ್ರರೇ, ಇವತ್ತು ಯುಗಾದಿ, ಇಡೀ ದೇಶ ಹೊಸ ವರ್ಷದ ಒಂದು ವಾತಾವರಣದಲ್ಲಿ ಸಂತೋಷದಲ್ಲಿದೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಪ್ರಪಂಚದ ಬೇರೆ ಬೇರೆ ಸನ್ನಿವೇಶಗಳನ್ನು ನೋಡಿದಾಗ ಸಹಿತ ಸಂವತ್ಸರಗಳು ಪರಿವರ್ತನೆ ಆಗ್ತಾ ಇದ್ದ ಹಾಗೆ ಸಮಾಜದ ಜನರಿಗೂ ಅನ್ನಿಸ್ತಾ ಇದೆ, ಭಾರತದ ಜೀವನ ಪದ್ಧತಿ ಆಧಾರದಲ್ಲಿ ಅಥವಾ ಭಾರತೀಯರೇ ಪ್ರಪಂಚಕ್ಕೂ ಈ ತರಹದ ಒಂದು ಸಂತೋಷವನ್ನು ಕೊಡುವಂಥ ವ್ಯಕ್ತಿಗಳು ಅನ್ನುವಂಥ ಸ್ಥಿತಿ ಸಮಾಜದಲ್ಲಿ ಕಾಣ್ತಾ ಇದೆ. ನಮ್ಮ ಸಂವತ್ಸರಗಳು ಆ ತರಹ ಒಂದೊಂದು ಸನ್ನಿವೇಶಗಳಲ್ಲಿ ಆ ತರಹದ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾವೆ. ಸ್ವತಃ ದುಂಡು ಮೇಜಿನ ಸಭೆಯಲ್ಲಿ ಗಾಂಧೀಜಿಯವರು ಹೇಳಿದಂತಹ ಏನು ವಾಕ್ಯ ಇತ್ತು, ದ ಬ್ಯೂಟಿಫುಲ್ ಟ್ರೀ ವಾಸ್ ಪೆರಿಶ್ಡ್ ಬೈ ದಿ ಬ್ರಿಟಿಷ್ ಗವರ್ಮೆಂಟ್ ಅಂತ ಹೇಳಬೇಕಾಗಿದ್ರೆ ಅದರ ಹಿಂದೆ ಹೇಳಿರುವಂಥದ್ದು ಅಂದರೆ ಒಂದು ಚಂದದ ಮರ, ವಿಶಾಲ ವಟವೃಕ್ಷದ ರೀತಿಯಲ್ಲಿ ಒಂದು ಜೀವನ ಶೈಲಿಯನ್ನು ನಡೆಸ್ತಾ ಇದ್ದಂತಹ ಒಂದು ವ್ಯವಸ್ಥೆ ಭಾರತದ್ದಿತ್ತು. ಅದನ್ನು ಬ್ರಿಟಿಷರು ಹಾಳು ಮಾಡಿದರು. ಆ ಥರದ ಒಂದು ಒಳ್ಳೆಯ ಚಿತ್ರಣ ಯಾವುದು ಅಂತ ಹೇಳಿದ್ರೆ ಉಚಿತ ಆರೋಗ್ಯ, ಉಚಿತ ಶಿಕ್ಷಣ, ಉಚಿತ ಆಹಾರ. ಈ ಮೂರರ ಆಧಾರದಲ್ಲಿ ಇಡೀ ಸಮಾಜ ಒಂದು ಕುಟುಂಬದ ರೀತಿಯಲ್ಲಿ ಬೆಳೀತಾ ಇತ್ತು. ಆದರೆ ಪಾಶ್ಚಿಮಾತ್ಯ ಆಕ್ರಮಣದ ಶಿಕ್ಷಣದ ಕಾರಣಕ್ಕೆ ನಮ್ಮ ಸಮಾಜದಲ್ಲಿ ಆ ತರಹದ ಚಿಂತನೆ ಹೊರಟು ಹೋಗ್ತಾ ಬಂತು. ಅದನ್ನು ಹಾಳು ಮಾಡಿದವರು ಬ್ರಿಟಿಷರು. ನಾವು ಚಿಲುವತರು ಅನ್ನುವಂಥ ಧರ್ಮಪಾಲ್ ಅವರ ಪುಸ್ತಕವನ್ನು ಓದಿದಾಗ ಈ ವಿಚಾರವನ್ನು ಗಮನಕ್ಕೆ ಬರುತ್ತೆ ನಮಗೆ. ನಾವಿವತ್ತು ಆ ತರಹ ಕಳೆದ
ಸುಮಾರು 40-45 ವರ್ಷಗಳ ಹಿಂದೆ ಈ ಚಿಂತನೆಯನ್ನು ನಮ್ಮ ಗ್ರಾಮಗಳಲ್ಲಿ ಯೋಚನೆ ಮಾಡಿದ್ವಿ. ಅದರ ಪರಿಣಾಮದಲ್ಲಿ ಈ ಮೂರನೆಯ ಅಂದರೆ ಆರೋಗ್ಯದ ದೃಷ್ಟಿಯಲ್ಲೂ ಕಾಳಜಿ, ಅಂದರೆ ಉಚಿತ ಅಂತ ಶಬ್ದವನ್ನು ಬಳಕೆ ಮಾಡಿದಾಗ ಸಮಾಜನೂ ಸ್ವಲ್ಪ ಅದರ ಬಗ್ಗೆ ಯೋಚನೆ ಮಾಡುತ್ತೆ. ಶಿಕ್ಷಣದ ಬಗ್ಗೆನೂ ಉಚಿತ ಅಂತ ಹೇಳಿದಾಗ ಅಷ್ಟೇ ಅಲ್ಲ, ಆಹಾರವೂ ಉಚಿತ ಅಂತ ಹೇಳಿದಾಗ ಅಂದರೆ ನಮ್ಮ ಶರೀರಕ್ಕೆ ಯಾವುದು ಬೇಕು ಕೊಡುಕೊಳ್ಳುವ ವ್ಯವಹಾರದ ಮೂಲಕ ಹಿಂದೆ ಇತ್ತು. ಮುಂದೆ ಹಾಗೆ ಅದೇ ರೀತಿಯಲ್ಲಿ ಬದುಕಬೇಕು ಅಂತ ಹೇಳೋದು ಸುಲಭ ಇಲ್ಲ. ಹಾಗಾಗಿ ಉಚಿತ ಅಂತ ಶಬ್ದಕ್ಕಿಂತ ಹೆಚ್ಚು ಸಮಾಜದಲ್ಲಿ ಬದುಕಬೇಕಾಗಿದ್ರೆ ಆ ಥರ ಕೊಡುಕೊಳ್ಳುವ ವ್ಯವಹಾರದ ಆಧಾರದಲ್ಲಿ ಬದುಕಿ ಅಂತ ಹೇಳುವುದು ನಮ್ಮ ಹಿರಿಯರು ನಮಗೆ ಕಲಿಸಿಕೊಟ್ರು. ಆ ಕಾರಣಕ್ಕೆ ನಮ್ಮ ಸಮಾಜ ಇವತ್ತು ಉಳಿದಿದೆ ಅನ್ನೋದನ್ನು ಆವಾಗ ಗಾಂಧೀಜಿಯವರು ದುಂಡು ಮೇಜಿನ ಸಭೆಯಲ್ಲಿ ಇಟ್ಟಿದ್ರು. ಇವತ್ತು ಸಹಿತ ಪ್ರಪಂಚದ ಅನೇಕ ದೇಶಗಳ ವ್ಯಕ್ತಿಗಳು ಭಾರತದ ರೀತಿಯಲ್ಲಿ ಅಂದರೆ ಭಾರತದ ಜೊತೆಗೆ ಭಾರತೀಯ ರೀತಿಯ ಚಿಂತನೆಯಲ್ಲಿ ಬದುಕಿದ್ರೆ ಒಳ್ಳೆಯದು ಅಂತ ಹೇಳಲಿಕ್ಕೆ ಈ ಚಿಂತನೆಯು ಕಾರಣ ಏನೋ ಅಂತ ಅನ್ಸತ್ತೆ. ನಮ್ಮ ಸಮಾಜ ಹಾಗೆ ಬದುಕಿತ್ತು. ಈಗ ಮಾತ್ರ ಅನ್ನಿಸ್ಬೋದು, ಅಕಸ್ಮಾತ್ ಯಾರೋ ಉಚಿತವಾಗಿ ಕೊಡ್ತಾರೆ, ಕಡಿಮೆ ಖರ್ಚಲ್ಲಿ ಔಷಧಿ ಕೊಡ್ತಾರೆ ಅಂತ, ಹೌದಾ ಅವನು ಏನೋ ಸ್ವಲ್ಪ ತಲೆ ಸರಿ ಇಲ್ಲ ಅಂತ ಹೇಳುವ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಅನ್ಸತ್ತೆ ಸಮಾಜ. ಅಂದರೆ ಆ ವೃತ್ತಿ ರೀತಿಯಲ್ಲಿ, ವಿದ್ಯಾಭ್ಯಾಸವೂ ವೃತ್ತಿಯ ರೀತಿಯಲ್ಲಿ, ನನಗೊಂದು ಉದ್ಯೋಗ ಅದು ಅನ್ನುವ ರೀತಿಯಲ್ಲಿ ಬೆಳೀತಾ ಇದ್ದಾಗ ಆ ಸನ್ನಿವೇಶದಲ್ಲಿ ಈ ತರಹ ಮಾಡಿದಾಗ ಇದೊಂದು ಯಾವುದೊಂದು ವಿಶೇಷ ಅಂತ ಅನ್ನಿಸ್ಬೋದು. ಆದರೆ ನಮ್ಮ ಸಮಾಜದ, ನಮ್ಮ ಸಂಸ್ಕೃತಿಯ ಭಾಗವೇ ಸಮಾಜದ ಮಧ್ಯೆ ಆ ಥರ ಕೊಡುಕೊಳ್ಳುವ ವ್ಯವಹಾರದ ಆಧಾರದಲ್ಲಿ ಪಿತೃಋಣ, ಮಾತೃಋಣ, ಸಮಾಜ ಋಣ, ದೇವಋಣ ಈ ಥರದ ಋಣವನ್ನು ನೆನಪು ಮಾಡೋದು, ಹಕ್ಕನ್ನು ಕೇಳುವುದು ಸಮಾಜದ ಅಭ್ಯಾಸ ಆಗ್ತಾ ಬರ್ತಾ ಇದೆ ಪಾಶ್ಚಿಮಾತ್ಯ ಶೈಲಿಯ ಆಧಾರದಲ್ಲಿ. ಆದರೆ ಕರ್ತವ್ಯ ನಂದು, ನನ್ನ ಅಪ್ಪ ಅಮ್ಮನ ಅಂದರೆ ಅವರಿಂದಾಗಿ ನಾನು ಈ ಸಂಸ್ಕಾರವನ್ನು ಪಡೆದೆ, ಅವರಿಗೋಸ್ಕರ ನಾನೇನೋ ಕೊಡಬೇಕು, ಅದು ನನ್ನ ಕರ್ತವ್ಯ. ಅದೇ ರೀತಿ ಇಲ್ಲಿಯ ಗಾಳಿ, ಬೆಳಕು, ಮರ ಈ ಥರ ನನ್ನ ಸುತ್ತಮುತ್ತಲಿರುವಂತಹ ಪಂಚಭೂತಗಳಿಂದ ನಾನೇನೋ ಪಡೆದಿದ್ದೀನಿ, ಅದಕ್ಕೋಸ್ಕರ ನಾನೇನಾದ್ರು ಕೊಡಲೇಬೇಕು, ಅದು ನನ್ನ ಕರ್ತವ್ಯ. ಈ ಮಾನಸಿಕತೆಯನ್ನು ಕಲಿಸೋದಕ್ಕೋಸ್ಕರ ಕಲಿಸಿದ ಕಾರಣಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ಈ ತರಹ ಒಂದು ಕರ್ತವ್ಯ ಭಾಗ, ತ್ಯಾಗ ಮತ್ತು ಸಮರ್ಪಣೆಯ ಒಂದು ಶ್ರೇಷ್ಠ ಚಿಂತನೆ, ಈ ಎರಡರ ಆಧಾರದಲ್ಲಿ ಈ ಸಮಾಜ ನಿಂತಿದೆ. ಆ ಸಮಾಜವನ್ನು ಮುಂದಿನ ಪೀಳಿಗೆ ಇನ್ನೂ 15-20 ವರ್ಷಗಳ ಕಾಲ ನಮ್ಮ ಹಿರಿಯರು, ಅದರಲ್ಲಿ ವೈದ್ಯರ ಪರಿಚಯವನ್ನು ಮಾಡಬೇಕಾಗಿದ್ರೆ ಹೇಳಿದರು, ಸಮಾಜದಲ್ಲಿ ಆ ಥರದ ಆದರ್ಶಗಳನ್ನು ಹಾಕಿದಂತಹ ಸಹಸ್ರಾರು ವ್ಯಕ್ತಿಗಳಿದ್ದಾರೆ. ಅವರ ಸಮಯವನ್ನು ಕೊಟ್ಟಿದ್ದಾರೆ, ಅವರ ಧನವನ್ನು ಕೊಟ್ಟಿದ್ದಾರೆ, ಜೀವನವನ್ನು ಕೊಟ್ಟಿದ್ದಾರೆ ಸಮಾಜಕ್ಕೋಸ್ಕರ. ಆ ಕಾರಣಕ್ಕೆ ಸಮಾಜದಲ್ಲಿ ಆ ಥರದ ಸತ್ಯ, ನಂಬಿಕೆ, ವಿಶ್ವಾಸಗಳು, ಗೌರವಗಳು ಜಾಸ್ತಿ ಆಗ್ತಾ ಬಂದಿದ್ದಾವೆ. ಯಾವಾಗ ನನ್ನ ಶಿಕ್ಷಣ, ನನ್ನ ಆಹಾರ ಅಥವಾ ನನ್ನ ಆರೋಗ್ಯದ ದೃಷ್ಟಿಯಲ್ಲಿ ಯೋಚನೆ ಮಾಡುವಾಗ ವೃತ್ತಿ ಅದೊಂದು ಉದ್ಯೋಗ ಅಂತ ನೆನಪಾಗತ್ತೋ, ಆವಾಗ ಗೊತ್ತಿಲ್ಲದ ರೀತಿಯಲ್ಲಿ ನನ್ನ ಕಣ್ಮುಂದೆ ಕಾಣುವಂಥ ಪ್ರತಿಯೊಬ್ಬ ವ್ಯಕ್ತಿ ಮಧ್ಯೆ ಸಂಬಂಧವನ್ನು ಹುಡುಕ್ತೇವೆ. ಅವನೆಷ್ಟು ಶ್ರೀಮಂತ, ಅವನೆಷ್ಟು ಬಡವ, ಈ ಮಧ್ಯದಲ್ಲಿ ನಾವು ಬದುಕೋದಕ್ಕೆ ಪ್ರಾರಂಭ ಮಾಡ್ತೇವೆ. ನಮ್ಮ ಸಮಾಜದ ಪಾಶ್ಚಿಮಾತ್ಯ ಚಿಂತನೆ ಆ ತರಹ ಒಂದು ಶ್ರೇಷ್ಠ ಕಲ್ಪನೆಯನ್ನು ಕಲಿಸಿಕೊಟ್ಟಿತ್ತು. ಪಾಶ್ಚಿಮಾತ್ಯ ಶಿಕ್ಷಣ ಮತ್ತು ಚಿಂತನೆಯ ಕಾರಣಕ್ಕೆ ಅದೆಲ್ಲವೂ ಕಡಿಮೆ ಆಗುವ ಸನ್ನಿವೇಶದಲ್ಲೂ ಮತ್ತೆ ಆ ಸತ್ಯಯುಗದ ಅಥವಾ ಧರ್ಮದ ರೀತಿಯಲ್ಲಿ ಬದುಕುವಂತಹ ಚಿಂತನೆಯನ್ನ ನೆನಪು ಮಾಡ್ತಾ ಆವಾಗವಾಗ ಮಾಡಿದಂತಹ ಅನೇಕ ವ್ಯಕ್ತಿಗಳ ಕಾರಣಕ್ಕೆ ಈ ಸಮಾಜ, ಈ ಸಂಸ್ಕೃತಿ ಉಳಿದಿದೆ. ಅದನ್ನು ಹೇಳಿದರು ಹಿಂದೂ ಸಂಸ್ಕೃತಿ ಅಂತ. ನಾವುಗಳು ಸಹಿತ ಆ ಥರ ನಮ್ಮ ಸುತ್ತಮುತ್ತಲ 10 ವ್ಯಕ್ತಿಗಳ ಜೊತೆಗೆ ಶುದ್ಧ ಸಾತ್ವಿಕ ಪ್ರೇಮ ಅಪನ ಈ ಸಂಸ್ಕೃತಿಯ ಕಾರ್ಯದ ಆಧಾರವೇ ಅದು. ನಾನು ಆ ಥರ ಸಾತ್ವಿಕವಾಗಿ ಪ್ರೇಮದಿಂದ 10 ವ್ಯಕ್ತಿಗಳ ಮಧ್ಯೆ ಒಟ್ಟಾಗಿ ಬದುಕ್ತೀನ, ಆತ್ಮೀಯತೆಯಿಂದ ಬದುಕ್ತೀನ. ಆತ್ಮೀಯತೆಗೆ ಬೇಕಾಗಿದ್ದು ನನ್ನ ಆಹಾರ ಆ ಥರದ ಸಾತ್ವಿಕ ಆಹಾರ ಇದೆಯಾ? ಅಷ್ಟೇ ಅಲ್ಲ, ನಾನು ನೋಡಬೇಕಾಗಿದ್ರೆ ನನ್ನ ಮಾತಿನಲ್ಲಿ ಸಂಸ್ಕಾರದ ಗುಣ ಬರಬೇಕಾದ್ರೆ ನನ್ನಲ್ಲಿ ಆ ಥರದ ಶಿಕ್ಷಣ ಇದೆಯಾ? ಮೂರನೇದು, ಆ ಥರ ಶಿಕ್ಷಣ ಮತ್ತು ಆಹಾರ ನನಗೆ ಹಾಗೆ ಸಿಗತ್ತೆ ಅಂತಾದರೆ ನಾನು ಸಹಿತ ಆ ರೀತಿಯ ಆರೋಗ್ಯವನ್ನು ಗಳಿಸಿಕೊಡ್ತಾ ಇದ್ದೀನ. ನನ್ನ ಆರೋಗ್ಯ ಸ್ವಸ್ಥ ಜೀವನ ಇದೆಯಾ? ಸ್ವಸ್ಥ ಜೀವನಕ್ಕೆ ತಕ್ಕಂಥ ಆರೋಗ್ಯ ಇದೆಯಾ? ಇದನ್ನು ಕಲ್ಪನೆ ಮಾಡುವಂತಹ ಚಿಂತನೆಯನ್ನು ನಮ್ಮ ಹಿರಿಯರು ಹಾಕಿಕೊಟ್ರು. ಕಾಲ ಕಾಲಕ್ಕೆ ಅದೇ ರೀತಿಯ ಕಲ್ಪನೆಯನ್ನು ಮುಂದುವರಿಸುವಂತಹ ಹೊಸ ಪೀಳಿಗೆ ಬರ್ತಾ ಇದೆ. ಅಂದರೆ ಅದಕ್ಕೆ ಹಾಕಿರ್ಬೋದು ಸತ್ಯಮೇವ ಜಯತೆ ಅಂತ. ಅಂದರೆ ಕಾಲ ಕಾಲಕ್ಕೆ ನಮ್ಮ ಸಮಾಜದಲ್ಲಿ ಆ ಥರದ ವ್ಯಕ್ತಿಗಳು ಹುಟ್ಟಿ ಬರ್ತಾರೆ. ಅದಕ್ಕೆ ಇದನ್ನು ಹಿಂದೂ ಸಂಸ್ಕೃತಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಇನ್ನು ಮುಂದೆ ಬರುವಂತಹ ಇನ್ನೊಂದಷ್ಟು ವರ್ಷಗಳ ಕಾಲ ಈ ಥರದ ಅನೇಕ ವ್ಯಕ್ತಿಗಳು ಹುಟ್ಟಿ ಬರ್ತಾ ಇರ್ತಾರೆ. ಆ ತರಹದ ಒಳ್ಳೆ ಕೆಲಸಗಳನ್ನ ಮತ್ತೆ 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 ಮಾಡ್ತಾರೆ. ಡಾಕ್ಟರ್ ಎಂ ಕೆ ಪ್ರಸಾದ್ ಅವರು ನಮ್ಮನ್ನು ದೇಶ ಮಾತನಾಡಬೇಕು ಅನಿಸುತ್ತೆ. ಡಾಕ್ಟರ್ ಜಯಪ್ರಕಾಶರು ತುಂಬ ಮೆಡಿಕಲ್ನಲ್ಲಿ ತುಂಬ
ಜ್ಞಾನವನ್ನು ಪಡೆದು ಮಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವರಿಗೆ ತನ್ನ ಊರಿನ ಇಡುಕಿಡಿನಲ್ಲಿ ಒಂದು ಸೇವೆಯನ್ನು ಮಾಡಬೇಕು ಅಂತೇಳಿ ವಾರಕ್ಕೊಂದ್ಸರಿ ಇಲ್ಲಿ ಬರ್ತಾರೆ. ಭಾಳ ಸಂತೋಷದ ವಿಷಯ. ಹೆಚ್ಚಿನವರಿಗೆ ಜಯಪ್ರಕಾಶರು ಏನು ಮಾಡ್ತಾರೆ ಅಂತ ಗೊತ್ತಿರಲಿಕ್ಕಿಲ್ಲ ನಮ್ಗೆ. ಹೆಚ್ಚಿನವರಿಗೆ ಜಯಪ್ರಕಾಶರ ಕೆಲಸ ಏನು ಅಂತ ಹೇಳಿದರೆ, ನಾವೆಲ್ಲ ಟ್ರೀಟ್ ಮಾಡಿ, ನಾನು ಪುತ್ರ ಯಾರೆಲ್ಲ ಟ್ರೀಟ್ ಮಾಡಿ 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 ಕೊನೆಗೆ ಯಮನ ಬಂಟರು ಬಂದು ಹಗ್ಗ ಕುತ್ತಿಗೆ ಹಾಕಿದಾಗ ನಮಗೆ ಜಯಪ್ರಕಾಶನ ನೆನಪು ಬರ್ತದೆ. ನಾವು ಕೂಡಲೇ ಜಯಪ್ರಕಾಶರಿಗೆ ಮಂಗಳೂರಿಗೆ ಕಳಿಸ್ತೇವೆ. ಆ ಹಗ್ಗ ಅಲ್ಲಿವರೆಗೆ ಟೈಟ್ ಆಗಿದ್ರೆ, ಅವರ ಕೈಗೆ ಒಂದ್ಸರಿ ಸೇರಿದರೆ ಮತ್ತೆ ಯಮನ ಬಂಟ ಹಗ್ಗವನ್ನು ತೆಗಿಬೇಕು. ಅಂತ ಒಂದು ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಇಂಟೆಸ್ಟಿವಿಸ್ಟ್ ಅಂದರೆ ಏನು ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ. ಇಂಟೆಸ್ಟಿವಿಸ್ಟ್ ಅಂದರೆ ತುಂಬ ಸೀರಿಯಸ್ ಆಗಿರುವ ಪೇಷಂಟನ್ನು ಮೃತ್ಯುವಿನಿಂದ ಎಳೆದು ಪುನಃ ಲೈನಿಗೆ ಹಾಕುವುದು ಅವರ ಕೆಲಸ. ಬಹುಶಃ ಏನಿಲ್ಲ, ಕರೆಕ್ಟೇ. ದಕ್ಷಿಣ ಕನ್ನಡದಲ್ಲಿ ಇಂಟೆಸ್ಟಿವಿಸ್ಟ್ ಅಂತೇಳಿ ಡಿಗ್ರಿಯನ್ನು ಪಡೆದ ಬಂದರೆ ಈ ಮನುಷ್ಯ ಮಾತ್ರ, ಮತ್ತೆ ಯಾರೂ ಇಲ್ಲ. ಈಗ ಒಂದು ಜನ ಯಾರು ಬಂದಿರಬೇಕು ಅಂದರೆ ಇವರು. ಆದರೆ ಹೆಚ್ಚು ಪ್ರಚಾರವನ್ನು ಕೊಡದೆ ಎಲ್ಲ ಆಸ್ಪತ್ರೆಗಳಿಗೆ ಹೋಗಿ ಕೆಲಸ ಮಾಡ್ತಾರೆ. ICUನಲ್ಲಿ ಪೇಷಂಟ್ಗಳು ದಮ್ಮು ಕಟ್ಟಿ ಇನ್ನೇನು ಸಾಯಬೇಕು ಅಂತ ಹೇಳುವಾಗ ಇವರು ತನ್ನ ಕರ್ತವ್ಯವನ್ನು ಶುರು ಮಾಡ್ತಾರೆ. BP ಸರಿಯಾಗಬೇಕು, ಉಸಿರಾಡೋದು ಸರಿಯಾಗಬೇಕು, ಪಲ್ಸ್ ರೇಟ್ ಸರಿಯಾಗಬೇಕು, ಹಾರ್ಟ್ ಸರಿಯಾಗಿ ಬಡಿಬೇಕು, ಶ್ವಾಸ ತೆಗಿಬೇಕು, ಜೀರ್ಣ ಆಗಬೇಕು, ಮೂತ್ರ ಆಗಬೇಕು, ಮೋಷನ್ ಆಗಬೇಕು. ಇದೆಲ್ಲ ಕೆಲಸವನ್ನು ಈ ಇಂಟೆಸ್ಟಿವಿಸ್ಟ್ಗಳು ಮಾಡ್ತಾರೆ. ಮಾಡಿ ಅವರನ್ನು ಎಳೆದು ಮೇಲೆ ಹಾಕಿ ಪುನಃ ನಮ್ಮ ಕೈಗೆ ಒಪ್ಪಿಸ್ತಾರೆ. ಆದ್ದರಿಂದ ಇಂಥ ಒಳ್ಳೆಯ ಕೆಲಸವನ್ನು ಮಾಡುವಂಥ ಜಯಪ್ರಕಾಶರಿಗೆ ನನ್ನ ಶುಭಾಶಯಗಳು. ಆಮೇಲೆ ಒಂದು ವಿಷಯ ಹೇಳಬೇಕು ಅಂತಿದ್ದೆ. ನಮ್ಮದು ಆದರ್ಶ ಹಾಸ್ಪಿಟ್ಲಲ್ಲಿ ಒಬ್ಬ ಇಷ್ಟು ದಪ್ಪದ ಒಬ್ಬ ಬಂದಿದ್ದ. ದಪ್ಪ ಅಂದರೆ ದಪ್ಪ ಅದ್ದಲ್ಲ, ಅದು ಮೈಯಲ್ಲಿ ನೀರು ತುಂಬಿದಪ್ಪದ್ದು. ಅವ ದೊಡ್ಡ ಗಾಳಿ ಹಾಕಿದ ಪುಗ್ಗಿಯಾಗಿದ್ದ. ಅವ ಬಂದು ನನ್ನ ಹತ್ರ ಅಡ್ಮಿಟ್ ಆದ. ಹೊಟ್ಟೆ ನೋವು ಅಂತ ಅಡ್ಮಿಟ್ ಆದ. ನಾನು ಹೊಟ್ಟೆ ನೋವು ಅಂತೇಳಿ ಸುಮಾರೆಲ್ಲ ಒದ್ದಾಡಿದೆ. ಏನು ಮಾಡಿದ್ರು ಹೊಟ್ಟೆ ನೋವೇನು ಅಲ್ಲಾಡುವ ಕಾಣುವುದಿಲ್ಲ. ಹೊಟ್ಟೆ ನೋವೇ ಇತ್ತು. ಅವ ದಪ್ಪ ಆಗ್ತಾ ಇದ್ದಾನೆ, ನಾನು ಕಂಡಿತು. ಇನ್ನು ನಾನು ಹೆಚ್ಚು ಮಾಡಿದರೆ ಇವ ದಪ್ಪ ಆಗೋದು ಬಿಟ್ಟು ಸೀದಾ ಮೇಲೆ ಹೋಗ್ತಾನೆ. ರಗಳೆ ಬೇಡ. ನನ್ನ ತಲೆ ಬಿಸಿಯನ್ನು ಜಯಪ್ರಕಾಶಿಗೆ ಟ್ರಾನ್ಸ್ಫರ್ ಮಾಡು ಅಂತೇಳಿ ನಾನು ಮಂಗಳೂರಲ್ಲಿ ತಾರಾ ಕ್ಲಿನಿಕ್ ಕಳಿಸಿದೆ. ಈ ಮನುಷ್ಯ ಅವನನ್ನು ಅರಂಜಿ ಮಾಡಿ ಮಾಡಿ ಟೆಸ್ಟ್ಗಳನ್ನು ಮಾಡಿ 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 ಅವ ಒಂದು ಥರ ಆಗಿ ಸರಿಯಾದ. ಅವ ಒಂದು ತಿಂಗಳು ಬಿಟ್ಟು ನನ್ನ ಹತ್ರ ಬಂದ. ಕಡ್ಡಿಯಾಗಿ ಆಗಿದೆ. ಇಷ್ಟು ದಪ್ಪ ಇದ್ದವ ಕಡ್ಡಿಯಾಗಿ ಆಗಿದೆ. ಇವರನ್ನು ಸರಿ ಮಾಡಿದ್ದಾರೆ. ನನಗೆ ಭಾರಿ ಖುಷಿ ಆಯಿತು. ನನ್ನ ಶಿಷ್ಯ ಅಂತಲೇ ಹೇಳಬೇಕು. ಇವ ನನ್ನ ಶಿಷ್ಯನಿಗೆ ನಾನು ಮದ್ದು ಕೊಟ್ಟಿದ್ದೇನೆ. ಸುಮಾರು ಸರ್ತಿ ಪದ್ಮನಾಭನ ಕರ್ಕೊಂಡು ಬಂದಾಗ ಎಲ್ಲ ಶೀತ, ಎಲ್ಲ ಜ್ವರ, ಅದಕ್ಕೆ ಎಲ್ಲ ಮದ್ದು ಕೊಟ್ಟಿದ್ದೆ. ಆದ್ರೆ ನನ್ನ ಶಿಷ್ಯನೇ ಇವ ಪರವಾಗಿಲ್ಲ ಮಾಡಿದಲ್ಲ. ಸುರೇಶ್ ಪುತ್ರರೇ ಕೇಳಿ. ಅವನಿಗೆ ನಾನು ಪ್ಯಾಂಕ್ರೆಟೈಟಿಸ್ ಇರ್ಬೋದು, ಲಿವರ್ ಕಾಯಿಲೆ ಇರ್ಬೋದು, ಕಿಡ್ನಿ ಕಾಯಿಲೆ ಇರ್ಬೋದು, ಎಲ್ಲ ಮಾಡಿದ್ದು. ಈ ಮನುಷ್ಯ ಹುಡುಕಿ
ಅವನಿಗೆ ಪ್ಯಾರಾಥೈರಾಯ್ಡ್ ಟ್ಯೂಮರ್ ಇತ್ತು, ಅದನ್ನು ಇವ ಹುಡುಕಿ ತೆಗ್ದಿದ್ದಾನೆ. ನಿಜವಾಗಿ ಗ್ರೇಟ್. ಒಂದು ಚಪ್ಪಾಳೆ ಹಾಕಿ, ನಿಜವಾಗಿ ಗ್ರೇಟ್. ನಾವೆಲ್ಲರೂ ಔಷಧಿ ಕೊಡುವವರನ್ನೆಲ್ಲರನ್ನ ಡಾಕ್ಟರ್ ಅಂತ ಕರಿತೇವೆ. ಡಾಕ್ಟರ್ ಎಂ ಕೆ ಪ್ರಸಾದ್ ಅವರು ಆ ವೈದ್ಯಕೀಯ ಭಾಷೆಯನ್ನು ಬಿಟ್ಟು ನಮಗೆಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ಡಾಕ್ಟರ್ ಜಯಪ್ರಕಾಶ್ ಅವರ ವೃತ್ತಿ ಏನು ಅನ್ನುವುದನ್ನ ನಮಗೆ ಅತ್ಯಂತ ಸುಂದರವಾಗಿ ನಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಿಕೊಟ್ರು. ಬಹುಶಃ ಅವರಿವತ್ತು ಹೇಳಿದ ಎಲ್ಲ ಮಾತುಗಳನ್ನು ನಾವು ಯುಗಾದಿಯ ಪ್ರಸಾದ ಅಂತ ಸ್ವೀಕರಿಸ್ತೇವೆ. ಅವರ ಆಶೀರ್ವಾದವನ್ನ ಪಡೆದುಕೊಳ್ತಾ ಇದ್ದೇವೆ. ಮುಂದಕ್ಕೆ ಇನ್ನೊಬ್ಬರು ಹಿರಿಯ ವೈದ್ಯರಾದಂಥ ಡಾಕ್ಟರ್ ಸುರೇಶ್ ಪುತ್ತರಾಯರವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅನಿಸುತ್ತೆ. ಈ ಸಮಾರಂಭದ ಅಧ್ಯಕ್ಷರಾದ ಶ್ರೀಯುತ ಸುಧಾಕರ್ ಶೆಟ್ಟಿ ಬಿ ಡಿ ನಮಜಲ್ ಅವರೇ, ನಮಗೆ ಈಗಾಗಲೇ ತಮ್ಮ ಮಾತಿನ ಮೂಲಕ ಹೇಳಿದಂಥ ಸಂಘದ ಪ್ರಚಾರಕರಾದ ಶ್ರೀಯುತ ಸುರೇಶ್ ಅವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರುಗಳೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ವೈದ್ಯರಾದ ಡಾಕ್ಟರ್ ಜಯಪ್ರಕಾಶ್ ಕೊಂಕೋಡಿಯವರೇ, ಅವರ ತಂದೆಯವರಾದ ಶ್ರೀಯುತ ಪದ್ಮನಾಭ್ ಕೊಂಕೋಡಿಯವರೇ ಹಾಗೂ ನೆರೆದಿರುವಂಥ ಎಲ್ಲ ಸಜ್ಜನ ಬಂಧುಗಳು, ತನ್ನ ಊರಿನಲ್ಲಿ ಮಿತ ದರದಲ್ಲಿ ಮಿತ ವ್ಯಯದಲ್ಲಿ ಒಂದು ಚಿಕಿತ್ಸೆ ನೀಡುವಂಥ ಒಂದು ಸದುದ್ದೇಶದಿಂದ ಈ ಒಂದು ಚಿಕಿತ್ಸಾಲಯವನ್ನು ಪ್ರಾರಂಭ ಮಾಡಿದಂಥ ಶ್ರೀಯುತ ಡಾಕ್ಟರ್ ಜಯಪ್ರಕಾಶ್ ಕೊಂಕೋಡಿ ಅವರಿಗೆ ಮೊದಲನೇದಾಗಿ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಅವರಿಗೆ ಪ್ರೋತ್ಸಾಹ ನೀಡಿದ ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ಪ್ರೇರಣೆ ನೀಡಿದಂಥ ಅವರ ತಂದೆಯವರಾದ ಶ್ರೀಯುತ ಪದ್ಮನಾಭ ಕೊಂಕೋಡಿ ಅವರಿಗೂ ಸಹ ಅಭಿನಂದನೆಗಳು. ಯಾಕಂತ ಹೇಳಿದರೆ 2 ವರ್ಷ ಮೊದಲೇ ಅವರು ಈ ವಿಷಯವನ್ನು ನನಗೆ ಒಮ್ಮೆ ಹೇಳಿದರು, ನಮ್ಮ ಊರಲ್ಲಿ ಒಂದು ಉಚಿತವಾದ ಮಿತ ದರದಲ್ಲಿ ಒಂದು ಕ್ಲಿನಿಕ್ ಮಾಡಬೇಕು, ನೀವು ವೈದ್ಯರುಗಳೆಲ್ಲ ಅದಕ್ಕೆ ಬರಬೇಕು ಅಂತ ಹೇಳಿದರು. ನಾನು ಸಹ ಖಂಡಿತ ಬರ್ತೇನೆ ಅಂತ ಹೇಳಿದ್ದೆ. ಕಾರಣಾಂತರದಿಂದ ಮುಂದಕ್ಕೆ ಹೋದಂತಹ ಕಾರ್ಯಕ್ರಮ ಈ ಸುದಿನದಲ್ಲಿ ಪ್ರಾರಂಭವಾಗಿದೆ. ಇದನ್ನು ಈ ಒಂದು ಚಿಕಿತ್ಸಾಲಯದ ಉಪಯೋಗವನ್ನು ಊರಿನ ಎಲ್ಲ ಬಂಧುಗಳು ಪಡ್ಕೊಳ್ಬೇಕು ಅಂತ ಇದರಲ್ಲಿ ವಿನಂತಿಸಿಕೊಳ್ಳುತ್ತಾ, ಅದೇ ರೀತಿ ಈ ರೀತಿಯಂತಹ ಒಂದು ವೈದ್ಯರು ಈಗಾಗಲೇ ಡಾಕ್ಟರ್ ಪ್ರಸಾದ್ ಅವರು ಹೇಳಿದರು, ಅವರು ಇರಬೇಕಾದ್ದು ದೊಡ್ಡ ಪಟ್ಟಣದ ಇಂಟೆನ್ಸಿವ್ ಕೇರ್ ಯೂನಿಟ್ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡಬೇಕಾದಂಥ ಅವರು ತನ್ನ ಊರಿಗೆ ಅಂತ ಈ ಒಂದು ಹಳ್ಳಿಗೆ ತನ್ನ ಇಷ್ಟೊಂದು ಸಮಯವನ್ನು ಸಹ ಕೊಡ್ತಾ ಇದ್ದಾರೆ. ಅವರು ಪ್ರತಿ ಗುರುವಾರ ಬರಬೇಕಂತ ಹೇಳಿದರೆ ಮಂಗಳೂರಿಂದ ಬರಬೇಕು, ಪುನಃ ಅವರ ಕೆಲಸ ಮಾಡುವ ಸ್ಥಳದಿಂದ ತನ್ನ ಊರಿಗೆ ಒಂದಿಷ್ಟು ಸಮಯವನ್ನು ಕೊಡ್ತಾ ಇರುವಾಗ ಅದರ ಬೆಲೆಯನ್ನು ನಾವು ಕಟ್ಟಲಿಕ್ಕೆ ಆಗೋದಿಲ್ಲ. ಅದರಿಂದ ಎಲ್ಲರೂ ಸಹ ಈಗಾಗಲೇ ಹೇಳಿದರು, ಯಾಕೆ ಮಾಡ್ತಾ ಇದ್ದಾರೆ ಅಂತ ಕೆಲವರಿಗೆ ಪ್ರಶ್ನೆ ಬರ್ಬೋದು. ಅಂತಹ ಒಂದು ಉಚ್ಚೋದ್ಯದ ಮಾತಾಡದೆ ನಿಜವಾಗಿ ಅವರು ಸೇವೆಯನ್ನು ನೀಡುವಂಥ ಉದ್ದೇಶದಿಂದ ಮಾಡ್ತಾ ಇರುವಾಗ ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳೋಣ ಅಂತ ಹೇಳ್ತಾ ಇದ್ದೇನೆ. ಇನ್ನೊಂದು ಕಡೆ ಬೇಸರ ಸಹ ಆಗ್ತದೆ, ಯಾಕೆಂದರೆ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ದು ನಮ್ಮ ಸರ್ಕಾರಗಳು ಆರೋಗ್ಯ ಮತ್ತು ಶಿಕ್ಷಣವನ್ನು ಎಲ್ಲರಿಗೂ ಸಹ ಉಚಿತವಾಗಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕಿತ್ತು. ಆದರೆ ಅದನ್ನು ವೈದ್ಯಕೀಯ ಶಿಕ್ಷಣದ ಶುಲ್ಕವನ್ನು ತೆತ್ತು ಶಿಕ್ಷಣ ಪಡೆದು ಮತ್ತೆ ಪುನಃ ಮಾಡುವಂತಹ ಸ್ಥಿತಿ ನಮ್ಮ ದೇಶದಲ್ಲಿದೆ. ಎಲ್ಲರೂ ಮಾಡ್ತಾ ಇಲ್ಲ, ಅಂತ ಕೆಲವು ವೈದ್ಯರುಗಳು ಇವರು ಸಹ ಒಬ್ಬರು ಪುನಃ ಜನರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಯಾಕೆಂದರೆ ಅವರು ಕಲಿಯುವಾಗ ಉಚಿತವಾಗಿ ಖಂಡಿತ ಕಲಿಕೆಯನ್ನು ಮಾಡಿದ್ದಿಲ್ಲ, ಫೀಸನ್ನು ಕಟ್ಟಿ ಮಾಡಿರ್ತಾರೆ. ಅದು ಸಹ DM ಅನ್ನೋರು ಏಮ್ಸ್ ಅಂತ ಡೆಲ್ಲಿಯಲ್ಲಿರೋ ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿ ಪಡೆದಿದ್ದಾರೆ. ಹಾಗಿರುವಾಗ ನಮ್ಮ ಸರ್ಕಾರಗಳು ಇದನ್ನು ಗಮನಿಸಿ ಜನರಿಗೆ ಉಚಿತವಾಗಿ ಶಿಕ್ಷಣ ಮತ್ತು ಚಿಕಿತ್ಸೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಕೇವಲ ಕಾಗದದಲ್ಲಿ ಮಾತ್ರ ಅಲ್ಲ, ಯಾಕಂತ ಹೇಳಿದರೆ ಅನೇಕ ಕಡೆ ಆಸ್ಪತ್ರೆಗಳಿವೆ, ಅಲ್ಲಿ ವೈದ್ಯರಿಲ್ಲ. ವೈದ್ಯರಿದ್ದರೆ ಅಲ್ಲಿ ಬೇಕಾದ ಮದ್ದು ಇಲ್ಲ. ಇಂತಹ ಅವ್ಯವಸ್ಥೆಗಳಿರುವಾಗ ನಾವೆಲ್ಲರೂ ಸಜ್ಜನ ಬಂಧುಗಳು, ಸಾರ್ವಜನಿಕರು ಇದರ ಬಗ್ಗೆ ಮಾತಾಡಬೇಕಷ್ಟೇ ಹೊರತು ಬೇರೆ ವಿಷಯಗಳನ್ನು ಮಾತಾಡೋದು ಕಮ್ಮಿ ಮಾಡಿ ಎಲ್ಲರ ಆರೋಗ್ಯವನ್ನು ಕಾಪಾಡುವಂಥ ಇಂಥ ಒಂದು ಆರೋಗ್ಯ ಮತ್ತು ಶಿಕ್ಷಣದ ವ್ಯವಸ್ಥೆ ಸರಿಯಾಗುವ ಹಾಗೆ ನಮ್ಮ ಜನಪ್ರತಿನಿಧಿಗಳಿಗೆ, ಸರ್ಕಾರಗಳಿಗೆ ಒತ್ತಡ ತರಬೇಕು. ಯಾಕೆಂದರೆ ಸರ್ಕಾರಗಳು ಇದರ ಬಗ್ಗೆ ಗಮನ ಕೊಡೋದು ಕಮ್ಮಿ ಅಂತ ನನ್ನ ಅನಿಸಿಕೆ. ನಿಮಗೂ ಸಹ ಈ ರೀತಿ ಅನ್ನಿಸಿದರೆ ಈ ಬಗ್ಗೆ ಚಿಂತನೆ ಮಾಡಿ ಇದರ ಬಗ್ಗೆ ಕೆಲಸವನ್ನು ಸಹ ನಾವು ಮಾಡಬೇಕಷ್ಟೇ. ನಾವು ಒಬ್ಬೊಬ್ಬರು ಹೇಳಿ ಪ್ರಯೋಜನ ಇಲ್ಲ. ಜನರೆಲ್ಲ ಸಾರ್ವಜನಿಕವಾಗಿ ಇಂತಹ ವಿಷಯಗಳಿಗೆ ಒತ್ತು ನೀಡಿದಾಗ ಖಂಡಿತವಾಗಿ ನಮ್ಮ ವ್ಯವಸ್ಥೆ ಉತ್ತಮವಾಗ್ಬೋದು. ಇಂತಹ ಒಂದು ಕಡಿಮೆ ವೆಚ್ಚದ ಈ ಚಿಕಿತ್ಸೆಯನ್ನು ನಾವು ಕೇವಲ 10 ರೂಪಾಯಿ ಅಂತ ಹೇಳಿದ್ದಾರೆ, ಅದೊಂದು ನಾಮಕೆ ವಾಸಿ ಅಂತ ಹೇಳ್ಬೋದು. ಯಾಕೆಂದರೆ ಫ್ರೀ ಆಗಿ ಕೊಡೋದು ಬೇಡ, ಅದು ಫ್ರೀ 10 ರೂಪಾಯಿಯಲ್ಲಿ ಎಲ್ಲಿಗೂ ಸಾಲದು. ಅಂತಹ ಒಂದು ಉನ್ನತ ಶಿಕ್ಷಣವನ್ನು ಹೊಂದಿರುವಂಥ ಅವರು ನಮ್ಮ ಪುತ್ತೂರಿನ ಈ ಕಬಕದಲ್ಲಿ ಈ ಒಂದು ಚಿಕಿತ್ಸಾಲಯವನ್ನು ಪ್ರಾರಂಭ ಮಾಡಿದ್ದಾರೆ. ಅವರಿಗೂ ಇಲ್ಲಿ ಸಹಕಾರ ಮಾಡುತ್ತಿರುವ ಎಲ್ಲರಿಗೂ ಸಹ ಶ್ರೀದೇವರ ಆಶೀರ್ವಾದ ಇರಲಿ, ಸದಾ ಈ ಕ್ಲಿನಿಕ್ ನಡೆಯುತ್ತಾ ಇರಲಿ, ಜನರಿಗೆ ಆರೋಗ್ಯ ಸೇವೆ ಸಿಗ್ತಾ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನಿಮಗೆಲ್ಲರಿಗೂ ನನ್ನ ಯುಗಾದಿ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳುತ್ತಾ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸಹಕಾರಿ ಸಂಘದ ವಾಕ್ಯವೇ
ಸ್ವಸ್ಥ, ಸಮೃದ್ಧ ಮತ್ತು ಸಂತೃಪ್ತ ಸಮಾಜ ನಿರ್ಮಾಣ ಅಂತ. ಸ್ವಸ್ಥ ಅಂದ್ರೆ ಆರ್ಥಿಕವಾಗಿ ಇರಬೇಕು, ಆರೋಗ್ಯವಾಗಿ ಇರಬೇಕು. ಸಮೃದ್ಧ ಅಂದ್ರೆ ಎಲ್ಲ ಗ್ರಾಮ ಸಮೃದ್ಧ ಇರಬೇಕು. ಮತ್ತೆ ಸಂತೃಪ್ತ ಎರಡೂ ಸಿಕ್ಕಿದಾಗ ಆ ಸಮಾಜ, ಆ ಗ್ರಾಮ ಸಂತೃಪ್ತಗೊಳ್ತದೆ. ಬಹುಶಃ ಆ ಉದ್ದೇಶದಿಂದ ಪ್ರಾರಂಭವಾದ ಆರೋಗ್ಯದ ಕಡೆ ದೃಷ್ಟಿ ಹರಿಸಿ ನಮ್ಮ ಜೊತೆ ಕೈ ಜೋಡಿಸಿದವರು ನಮ್ಮ ಸಂಸ್ಥೆಯ ಸದಸ್ಯರಾದಂಥ ಡಾಕ್ಟರ್ ಜಯಪ್ರಕಾಶ್ ಅವರು ಈಗ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕೆಂದು ಅನಿಸುತ್ತೆ. ಸಂವತ್ಸರದ ಶುಭಾಶಯಗಳು. ಈಗ ಹಿರಿಯರಾದಂಥ ಪ್ರಸಾದ್ ಸರ್ ಮಾತಾಡಿದ್ದಾರೆ, ಮತ್ತೆ ಪುತ್ತರಾಯ ಸರ್ ಮಾತಾಡಿದ್ದಾರೆ, ಹಿರಿಯರಾದಂಥ ಸಂಘ ಪ್ರಚಾರಕರಾದಂಥ ಸುರೇಶ್ ಅವರು ಮಾತಾಡಿದ್ದಾರೆ. ಈಗ ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ನಾವು ನಮಗೆ ಬೇಕಾದಷ್ಟು ದೇವರು ಕೊಟ್ಟಿದ್ದಾನೆ. ಅದರಲ್ಲಿ ಎಲ್ಲವನ್ನೂ ನಾವು ಸಮಾಜಕ್ಕೆ ಕೊಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಊಟ ಮಾಡುವ ಒಂದು ಬಟ್ಟಲಿನಿಂದ ಒಂದು ಮುಷ್ಟಿ ಅನ್ನವನ್ನು ಕೊಟ್ರೆ ನಮಗೇನು ಅದರಲ್ಲಿ ಕಮ್ಮಿ ಆಗ್ಲಿಕ್ಕಿಲ್ಲ. ಹಾಗಾದ ಕಾರಣ ದಿವಸದಲ್ಲಿ 2 ಗಂಟೆ ಮಂಗಳೂರಿನಲ್ಲಿ ನಾನು ಫ್ರೀ ಸರ್ವಿಸ್ ಮಾಡ್ತಾ ಇದ್ದೇನೆ. ಮತ್ತೆ ಇಲ್ಲಿ ವಾರಕ್ಕೆ ಒಂದ್ಸತಿ ತನ್ನ ಹುಟ್ಟೂರಿಗೆ ಮಾಡಬೇಕು. ಯಾಕೆಂದ್ರೆ ಸೋಷಿಯಲ್ ಸರ್ವಿಸ್ ಸ್ಟಾರ್ಟ್ಸ್ ಎಟ್ ಹೋಮ್ ಅಂತ ಹೇಳ್ತಾರೆ. ಅಂದ್ರೆ ಸೋಷಿಯಲ್ ಸರ್ವಿಸ್ ಮಾಡಿ ಮನೆ ಮಠ ಎಲ್ಲ ಬಿಟ್ಟು ಮಾಡೋರಿದ್ದಾರೆ. ಆದ್ರೆ ಅದು ಸೋಷಿಯಲ್ ಸರ್ವಿಸ್ ಅಂದ್ರೆ ಮನೆಯವರಿಗೆ ಫಸ್ಟ್ ಮುಟ್ಟಬೇಕು. ಮನೆಯವರು ಯಾರು ಅಂದ್ರೆ ನಮ್ಮ ಹುಟ್ಟೂರಿನವರು. ನಾವು ಎಲ್ಲೋ ಏನೋ ಮಾಡಿ ಹುಟ್ಟೂರಿಗೆ ಏನು ಮಾಡದಿದ್ರೆ ಅದರಿಂದ ಏನು, ಅದೊಂದು ಕುಂದುಕೊರತೆ. ಹಾಗಾದ ಕಾರಣ ಸೋಷಿಯಲ್ ಸರ್ವಿಸ್ ಶುಡ್ ಸ್ಟಾರ್ಟ್ ಎಟ್ ಹೋಮ್. ಮತ್ತೆ ದಾನ ಹೇಳುವಂಥದ್ದು ಸತ್ಪಾತ್ರರಿಗೆ ಆಗಬೇಕು. ಓಕೆ, ದಾನ ಬೇಕಾಬಿಟ್ಟಿ ದಾನ ಮಾಡಿ ಅದರಿಂದ ಏನು ಒಳ್ಳೇದಾಗುದಿಲ್ಲ. ಹಾಗಾದ ಕಾರಣ ನಾವು ಸತ್ಪಾತ್ರರಿಗೆ ಮಾಡ್ತಿದ್ದೇವೆ, ಖಂಡಿತ ಹೌದು. ನಮ್ಮ ಊರಿನ ಎಲ್ಲರ, ನಾನು ಹುಟ್ಟಿ ಬೆಳೆಯಬೇಕಾದ್ರೆ ಮಾತಾಡಿಕೊಂಡು ಸಹಜೀವನ ಮಾಡಿದವರು, ಮೊದಲು ಇವರಿಗೆ ಸಿಗ್ಬೇಕು, ಬಾಕಿದ್ದದ್ದು ಮತ್ತೆ. ಹಾಗಾದ ಕಾರಣ ದಾನ ಸತ್ಪಾತ್ರರಿಗೆ ಆಗ್ತಾ ಇದೆ. ಮತ್ತೆ ನನಗೆ ಇದೆಲ್ಲ ಮಾಡಲಿಕ್ಕೆ ಪ್ರೇರಣೆ ಪ್ರಸಾದ್ ಸರ್. ಚಿಕ್ಕದಿರುವಾಗ ನಾನು 1991-92ರಲ್ಲಿ ಏನು ಅಂತ ಅವರ ಬಳಿಗೆ ಹೋಗೋದು. ಅವರಿಗೆ ಫೀಸ್ ಎಲ್ಲ ಕೊಡ್ಲಿಕ್ಕಿಲ್ಲ, ಅವರು ಬರೀತಾರೆ ಮತ್ತು ಕೊಡ್ತಾರೆ, ಮತ್ತೆ ಅದನ್ನು ನುಂಗಿಕೊಂಡು ಬರೋದು ನಾವು. ಹಾಗೆ ಅವರು ಈಗ ಕೂಡ ಆ 10 ರೂಪಾಯಿ, ಅವಾಗ ಸ್ವಲ್ಪ ಅದಕ್ಕೆ ವ್ಯಾಲ್ಯೂ ಇದ್ದಿರ್ಬೋದು, ಆದ್ರೆ ಈಗಲೂ ಕೂಡ ಅವರು 10 ರೂಪಾಯಿ ತಕೊಳ್ಳೋದು. ಅದರಲ್ಲಿ ಹೇಗೆ ಅದರನ್ನ ಮ್ಯಾನೇಜ್ ಮಾಡ್ತಾರೋ ದೇವರಿಗೆ ಗೊತ್ತು. ಅವರಷ್ಟು ಮಾಡ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಆದ ಕಾರಣವೇ ಅವರು ನನಗೆ ಆದರ್ಶ. ಓಕೆ, ಅವರ ಹಾದಿಯಲ್ಲೇ ನಾನು ಸಂಪೂರ್ಣ ನಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ಮ ಸ್ವಾರ್ಥ ಸಹ ನಾವು ನೋಡ್ಬೇಕಾಗ್ತದೆ. ಆದ್ರೆ ಒಂದು ಸ್ವಲ್ಪ ಆದ್ರೂ ಅವರ ಹಾದಿಯಲ್ಲಿ ನಡೆದು ಸಮಾಜಕ್ಕೋಸ್ಕರ ಮಾಡಬೇಕು. ಪುತ್ತೂರಾಯರು ಸರ್ ಕೂಡ ಹಾಗೆ. ಅವರ ಹುಟ್ಟೂರಿನಲ್ಲಿ 5 ವರ್ಷ ಆಯ್ತು. ಅವರು ಪ್ರತಿ ತಿಂಗಳು ಒಂದು ಫ್ರೀ ಕ್ಯಾಂಪ್ ಮಾಡ್ತಾರೆ. ಹುಟ್ಟೂರಿಗೆ ಏನಾದ್ರೂ ಒಂದು ಮಾಡಿ ಜನತೆಗೆ ಒಂದು ಮಾಡ್ತಾರೆ ಅವರು. ಅದೇ ಒಂದು ಆದರ್ಶವನ್ನ ತಕೊಂಡು ಅವರನ್ನು ಬರ ಹೇಳಿದ್ದೇ ಅದಕ್ಕೆ. ಯಾಕೆಂದ್ರೆ ಅವರ ಒಂದು ನಿದರ್ಶನದಲ್ಲೇ ನಾವು ಮುಂದೆ ನಡಿಬೇಕು, ಅವರ ಒಂದು ಮಾರ್ಗದರ್ಶನದಲ್ಲೇ ನಡಿಬೇಕು. ಸ್ವಾರ್ಥವೇ ನಮ್ಮ ಜೀವನ ಆಗಬಾರ್ದು. ಹಣ, ನನಗೆ ಸುಮಾರು ಜನ ಹೇಳಿದವರಿದ್ದಾರೆ, ನೀ ದುಡ್ಡು ಮಾಡು ಅಂತ, ನೀ ಸುಮ್ಮನೆ ಇದೆಲ್ಲ ಯಾಕೆ ಮಾಡ್ತೀವಿ ಅಂತ. ಅದಕ್ಕೆ ದುಡ್ಡಿನಲ್ಲಿಯೂ ಕೂಡ ಅದರ ಬಗ್ಗೆ ನಮಗೆ ಒಂದು ಆಲೋಚನೆ ಬೇಕು, ಅದರಲ್ಲಿ ಒಂದು ಆದರ್ಶ ಬೇಕು ದುಡ್ಡಿನ ಬಗ್ಗೆ. ಎಲ್ಲ ಬಸೆ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ. ಆದಿಶಂಕರಾಚಾರ್ಯರು ಒಂದು ಭಜಗೋವಿಂದಂ ಅಂತ ಒಂದು ಕವನ ಬರೆದಿದ್ದಾರೆ, ಒಂದು ಶ್ಲೋಕ ಬರೆದಿದ್ದಾರೆ. ಅದರಲ್ಲಿ ಜೀವನ ಹೇಗೆ ಮಾಡಬೇಕು ಅಂತ ಅದರಲ್ಲಿ ಸಂಪೂರ್ಣ ಉಂಟು. ಅದನ್ನ ಓದ್ಲೇಬೇಕು ಎಲ್ಲರೂ ಸಹ. ಭಜಗೋವಿಂದಂ ಜೀವನ ಹೇಗೆ ನಡೀತದೆ ಅವರು ಹೇಳಿದಾಗೆ ಆಗ್ತಾ ಉಂಟು. ಓಕೆ, ಅದು ಹಣದ ಬಗ್ಗೆ ಅವರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಅಂದ್ರೆ
ನಾವು ಒಳ್ಳೆ ಕಾರ್ಯವನ್ನು ಮಾಡಿ ಏನು ವಿತ್ತ ಸಿಗ್ತದ ಅದರಲ್ಲಿ ನಿನ್ನ ಚಿತ್ತವನ್ನ ವಿನೋದಿಸು. ಏನೋ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಇದು ಸ್ಕ್ಯಾನ್ ಮಾಡಿ ನಾವು ಅಂತ ದುಡ್ಡು ಬೇಡ ನಮಗೆ. ನಮಗೆ ನೆಮ್ಮದಿಯೇ ಮುಖ್ಯ. ಮನುಷ್ಯನಿಗೆ ದುಡ್ಡು ಮುಖ್ಯ ಅಲ್ಲ, ನೆಮ್ಮದಿ ಮುಖ್ಯ. ಹಾಗೆ ನಾನು ನೆಮ್ಮದಿಯಾಗಿರ್ಬೇಕು, ಇನ್ನೊಬ್ಬರು ನೆಮ್ಮದಿಯಾಗಿರ್ಬೇಕು. ಆ ಒಂದು ಚಿಂತನೆಯಿಂದ ನಾನು ಜೀವನ ಮಾಡುವನು, ಮತ್ತೆ ನಾನು ಕೆಲಸ ಮಾಡುವನು. ಹಾಗೆ ದುಡ್ಡು ಮುಖ್ಯ ಅಲ್ಲ, ನಮಗೆ ನೆಮ್ಮದಿ ಮುಖ್ಯ. ನೆಮ್ಮದಿ ಯಾವಾಗ ಸಿಗೋದು ಅಂದ್ರೆ ನಾವು ಇನ್ನೊಬ್ಬರಿಗೆ ಕೊಡಬೇಕು. ಚಿಕಿತ್ಸೆ ಪಡೆದವರು ಯಾರು ಅವ್ರು ಮಾತಾಡಬೇಕಂತ ಹೆಚ್ಚು ವ್ಯಕ್ತಪಡಿಸಿದ್ದಾರೆ. ಅವರು ಒಂದು ಮಾತಾಡ್ತಾರೆ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೆಲ್ತ್ ಎಜುಕೇಷನ್ ಆಫೀಸರ್. ಹಾಗೆ ಅವಳ ಮುಖಾಂತರ ನಮ್ಮ ಸರ್ ಜಯಪ್ರಕಾಶ್ ಸರ್ನ ಅವರು ಬಾರಿಕೋಲಿಕ್ ಟೈಪ್. ಹಾಗೆ ಮಂಗಳ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ. ಹಾಗೆ ಒಂದು 4-5 ಡೇಸ್ ಆಯಿತು. ಈಕ್ವಲ್ ಟು ಡೆಡ್ ಅಂತ ಆಯಿತು. ಎಲ್ಲ ಆಸೆ ಬಿಟ್ಟೆವು. ಹಲೋ, ನನ್ನ ತಂಗಿ ಬೆಳ್ತಂಗಡಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೆಲ್ತ್ ಎಜುಕೇಷನ್ ಆಫೀಸರ್ ಆಗಿದ್ದಾಳೆ, ಅಮ್ಮಿ ಅಂತೇಳಿ. ನನ್ನ ತಂದೆ ಮಂಗಳೂರು ಇದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ SI ಆಗಿ ರಿಟೈರ್ಮೆಂಟ್ ಆದವರು. ನಾವಿಲ್ಲಿ ಮನೆ ಪಕ್ಕ ವಿದ್ಯಾಪುರ ಕಡೆ. ಮತ್ತು ಒಂದು ಆಯುರ್ವೇದಿಕ್ ಇದೆ, ಮಲಯಾಳಕರಳ ಆಯುರ್ವೇದಿಕ್ಸ್ ಅಂತ ಪುತ್ತೂರಲ್ಲಿ. ಏನಂತ ಹೇಳಿದರೆ, ನನ್ನ ತಂಗಿ ಬೆಳ್ತಂಗಡಿಯಿಂದ ಒಂದು ನನ್ನ ತಾಯಿ ತುಂಬ ಸೀರಿಯಸ್ ಆಯಿತು ಅಂತ ಹೇಳಿದರೆ ಕಿಡ್ನಿ ಪ್ರಾಬ್ಲಮ್ಸು ಅದು ಇದು ಅಂತೆಲ್ಲ ಹೇಳಿಕೊಂಡು ಈಕ್ವಲ್ ಟು ಡೆಡ್ ಪೊಸಿಷನಲ್ಲಿ ಇದ್ದರು. ಆದರೆ ಇದು ಮೊನ್ನೆ ಮರುಜೀವ ಕೊಟ್ಟವರು ಇವರು ನಮ್ಮ ಡಾಕ್ಟರ್ ಜಯಪ್ರಕಾಶ್ ಸರ್. ನಿಜವಾಗಿ ವಂಡರ್ ಆಗಿದೆ. ಎಲ್ಲರೂ ಕೈ ಬಿಟ್ಟರು, ಆದರೆ ಬ್ರೈನ್ ಮಾತ್ರ ವರ್ಕ್ ಆಗ್ತಾ ಇತ್ತು, ಬಾಕಿ ಎಲ್ಲ ಹೋಗಿದೆ. ಆದರೆ ಈಗ ನೀವು ಬೇಕಾದರೆ ಈಗ ಮಂಗಳ ಹಾಸ್ಪಿಟಲಲ್ಲಿ ಮಂಗಳೂರಿಗೆ ಹೋದರೆ ಅವ್ರನ್ನ ಕಾಣ್ಬೋದು. ಅವ್ರದ್ದು ವಿಡಿಯೋ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಅವರು ಯಾವ ರೀತಿ ಹುಷಾರಾದರು ಅಂತ ಹೇಳಿದರೆ ನಿಜವಾಗಿ ಅದ್ಭುತ ಅಂದರೆ ಅದ್ಭುತ, ದೇವತಾ ಮನುಷ್ಯ. ಆದ್ದರಿಂದ ಅವರ ಕೈಗುಣ, ಅವರ ಮನಸ್ಸು, ಆ ಒಂದು ಇದೆಯಲ್ಲ, ಅದು ದೇವರು ಮನಸ್ಸು ಬಿಟ್ಟಿದ್ದಾರೆ. ನಮ್ಮ ಸರ್ ಪ್ರಸಾದ್ ಭಂಡಾರಿ ಸರ್ ಇದ್ದಾರಲ್ಲ, ಅವ್ರ ಪೇಷಂಟು ನನಗೆ ಹೊಟ್ಟೆ ನೋವು ಬಂದಾಗ ಸೀರಿಯಸ್ ಆಗಿ ನಾನು ಅಡ್ಮಿಟ್ ಆದಾಗ ಅವರು ಕಾಪಾಡಿದವರು. ಅದೇ ರೀತಿ ನಾನು ಬಾತ್ರೂಮಲ್ಲಿ ಬಿದ್ದಾಗ ನಮ್ಮ ಸುರೇಶ್ ಸರ್, ಡಾಕ್ಟರ್ ಸುರೇಶ್ ಪುತ್ತೂರಾಯ ಸರ್ ಸಹ ಅದೇ ರೀತಿ ನನ್ನನ್ನು ಕಾಪಾಡಿದ್ದಾರೆ. ಹಾಗೆ ಎಲ್ಲ ರೀತಿಯಲ್ಲೂ ಹೃದಯವಂತಿಕೆ ಇರುವ ಆ 3 ಜನರು ಅದು ನಿಜವಾಗಿ ನಮಗೆ ಪುತ್ತೂರಿಗೆ ಬೇಕು. ಅದರಾಗೆ ಎಲ್ಲ ದೇಶದಲ್ಲೇ ಫೇಮಸ್ ಆಗಬೇಕು. ಮತ್ತು ಯಾರು ಏನು ಬಂದರೂ ಹಾರ್ಟ್ ವಿಷಯ ಬಂದರೆ ಸೀದಾ ಪುತ್ತೂರಾಯ ಡಾಕ್ಟರ್ ಹತ್ರ ಹೋಗೋದು. ಆದರೆ ಏನಾದರೂ ಅಲ್ಲಿ ಅದು ಇದು ಎಲ್ಲ ಗಾಯಗಳು ಅದು ಎಂತ ಬಂದರೆ ಸರ್ ಪ್ರಸಾದ್ ಸರ್ ಇದ್ದಾರೆ. ಹಾಗೆ ಇವರು ನಿಜವಾಗಿ ಆ ತ್ರಿಮುಖ ಪ್ರತಿಭೆ ನಿಜವಾಗಿ ಮೆಚ್ಚಬೇಕಾದ್ದು. ಮತ್ತು ಒಂದು ನಾನು ನನ್ನ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನೀವು ಬಂದಿದ್ದೀರಿ, ನಿಮ್ಮವರನ್ನು ಕರೆತನ್ನಿ, ಮತ್ತು ಎಲ್ಲರಿಗೂ ಇದರ ಸದುಪಯೋಗ ಆಗಬೇಕು. ಬರೀ 10 ರೂಪಾಯಿಯಲ್ಲಿ ಏನೂ ಆಗಲ್ಲ. ಆದರೆ 10 ರೂಪಾಯಿಯಿಂದ ಅವರು ನಿಮಗೆ ಕೋಟಿಗಟ್ಟಲೆ ಆಸ್ತಿ ಸಂಪಾದನೆ ಮಾಡಿದಷ್ಟು ಜೀವ ತುಂಬಿಸಿ ಕೊಡ್ತಾರೆ ಅಂತ ಹೇಳುವ ಒಂದು ಮಾತು. ಅದಕ್ಕೆಲ್ಲ ನೀವು ಮುಂದುವರಿಬೇಕು. ದೇವರ ಅನುಗ್ರಹ ಖಂಡಿತ ಇರುತ್ತೆ. ಯಾವುದೇ ಸ್ಥಿತಿಯಲ್ಲಿರುವ ಪೇಷಂಟ್ ಆಗಲಿ ನೀವು ತಂದವ್ರ ತೋರಿಸಿ ನಿಸ್ವಾರ್ಥ ಸೇವೆ. ಹಣದ ಮುಖ ನೋಡಲ್ಲ ಅಂದರು, ನೋಡೋದೇ ಇಲ್ಲ ಅವರು, ನನಗೆ ವಿಶ್ವಾಸ. ಬರ್ತೀನಿ ಸರ್. ಡಾಕ್ಟರ್ MK ಪ್ರಸಾದ್ ಅವರ ಮಾರ್ಗದರ್ಶನದ ಪ್ರಸಾದ ಇವತ್ತು ಎಡಕಿದು ಗ್ರಾಮದಲ್ಲಿ ಜಯದ ಪ್ರಕಾಶವಾಗಿ ಬೆಳಗಲಿಕ್ಕೆ ಪ್ರಾರಂಭ ಆಗಿದೆ. ಬಹುಶಃ ಅವರ ಸೇವೆಯ ವಿವರಗಳನ್ನು ಕೂಡ ನಮ್ಮೆದುರು ಇಟ್ಟಿದ್ದಾರೆ. ಸಾಮಾನ್ಯವಾಗಿ ನಾವೆಲ್ಲರೂ ಡಾಕ್ಟರ್ ಅಂದರೆ ಮದ್ದು ಕೊಡುವವರನ್ನೆಲ್ಲ ಡಾಕ್ಟರ್ ಅಂತ ಕರೀತೇವೆ. ಅವರ ವಿವರಗಳನ್ನು ಮೊದಲಾಗೆ ಡಾಕ್ಟರ್ ಪ್ರಸಾದ್ ಅವರು ಹೇಳಿದರು, ನಮಗೆಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ. ಬಹುಶಃ ಇವತ್ತು ಮತ್ತಷ್ಟು ನಮಗೆ ಸ್ಪಷ್ಟ ಆಗಿದೆ. ಅಪರೂಪದಲ್ಲಿ ಅಪರೂಪ ಡಾಕ್ಟರ್ ಒಬ್ಬರು ನಮಗೆ ಸಿಕ್ಕಿದ್ದಾರೆ. ಅವರ ವೃತ್ತಿಯ, ಅವರ ಸೇವೆಯ ಎಲ್ಲ ಪ್ರಯೋಜನವನ್ನು ನಾವೆಲ್ಲರೂ ಪಡೆಯುವ ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಸಂಸ್ಥೆಯ ಅಧ್ಯಕ್ಷರಾದಂಥ ಸುಧಾಕರ್ ಶೆಟ್ಟಿಯವರು ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕು ಅಂತ ಅನಿಸುತ್ತೆ. ಶುಭ ದಿನದಲ್ಲಿ ನಾವೆಲ್ಲರೂ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ ಅಂತ ಹೇಳಲಿಕ್ಕೆ ಭಾಳಷ್ಟು ಸಂತೋಷ ಪಡ್ತಿದ್ದೇನೆ. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಹಿರಿಯರು, ನನ್ನ ಮಾರ್ಗದರ್ಶಕರು, ನನ್ನ ಪ್ರೀತಿಯ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರೇ, ಹಾಗೂ ಮತ್ತೋರ್ವ ವೈದ್ಯರಾದಂಥ ಸುರೇಶ್ ಪುತ್ತೂರಾಯರವರೇ, ಸಂಘದ ಹಿರಿಯರಾದಂಥ ಸುರೇಶ್ ಅವರೇ, ಹಾಗೂ ವೈದ್ಯಕೀಯ ಸೇವೆಯನ್ನು ನಮ್ಮ ಈ ಪ್ರದೇಶದ ಜನರಿಗೆ ನೀಡಲಿರುವಂಥ
ನಮ್ಮ ಡಾಕ್ಟರ್ ಜಯಪ್ರಕಾಶ್ ಅವರೇ, ವೇದಿಕೆಯಲ್ಲಿ ಎಲ್ಲರ ಹಾಗೂ ಸೇರಿರತಕ್ಕಂಥ ಎಲ್ಲ ನಮ್ಮ ಸಜ್ಜನ ಬಂಧುಗಳೇ, ನಮ್ಮ ಪ್ರದೇಶದ ಜನರಿಗೆ ಉತ್ತಮವಾದ ಆರೋಗ್ಯ ಸೇವೆಯನ್ನು ನೀಡಬೇಕು ಅಂತೇಳುವ ಒಂದು ಒಳ್ಳೆಯ ಸದುದ್ದೇಶದಿಂದ ಶತಮಾನೋತ್ಸವದ ಸಂದರ್ಭದಲ್ಲಿ ನಾವು ಆರೋಗ್ಯಾಮೃತ ಎಂಬ ಯೋಜನೆಯನ್ನು ಜಾರಿ ಮಾಡಿದ್ದೇವೆ. ಅದರಡಿಯಲ್ಲಿ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ಕಳೆದ 3-4 ವರ್ಷಗಳಿಂದ ಅನೇಕ ಶಿಬಿರಗಳನ್ನು, ಕಣ್ಣಿನ ತಪಾಸಣೆಯನ್ನು ಎಲ್ಲ ಮಾಡಿದ್ದೆವು. ಸುಮಾರು ಆರೋಗ್ಯವಂತ ತಪಾಸಣೆಗಳನ್ನು ಕೂಡ ಮಾಡಿದ್ದೆವು. ಅದರ ಮಧ್ಯದಲ್ಲಿ ಈ ಭಾಗದ ಜನರು ಭಾಳಷ್ಟು ಆರೋಗ್ಯದ ಸಮಸ್ಯೆಗಳಿರುವಂಥ ಸಂದರ್ಭದಲ್ಲಿ ಮಂಗಳೂರಿಗೆ ಚಿಕಿತ್ಸೆಗೆ ಹೋಗಬೇಕು ಅಂತ ಹೇಳುವ ಸಂದರ್ಭದಲ್ಲಿ ಹಲವಾರು ನಮ್ಮ ಗ್ರಾಮದ ಸದಸ್ಯರುಗಳನ್ನು ಮಂಗಳೂರಿಗೆ ಕಳಿಸಿ ನಮ್ಮ ಡಾಕ್ಟರ್ ಜಯಪ್ರಕಾಶ್ ಅವರ ಜೊತೆಗೆ ನಿತ್ಯ ಸಂಪರ್ಕದಲ್ಲಿ ಇದ್ದುಕೊಂಡು ನಾವು ಪ್ರತಿಕ್ಷಣ ಫೋನ್ ಮಾಡಿದ್ರು ಎದ್ದು ಆಯ್ತು ಸರ್ ಮಾಡಿಕೊಡ್ತೇವೆ ಅಂತೇಳಿ ಹೇಳಿ ನಮಗೆ ಹಲವಾರು ಜನರಿಗೆ ಸಹಕಾರ ಮಾಡಿದ್ದಾರೆ. ಪ್ರತಿದಿನ ಸಾಯಂಕಾಲ ಆದಮೇಲೆ ಒಂದು ಫೋನ್ ಮಾಡಿ ಅದರ ಅಪ್ಡೇಟ್ ಕೊಡ್ತಾರೆ. ಆ ರೀತಿಯ ಒಂದು ಸೇವಾ ಮನೋಭಾವ ಇರುವಂಥ ವ್ಯಕ್ತಿ ನಮಗೆ ಬಂದದ್ದು ಅಂತ ಹೇಳಿದರೆ ನಮ್ಮ ಭಾಗ್ಯ. ನನ್ನ ಮಾರ್ಗದರ್ಶಕರಾದ ಹಿರಿಯರಾದಂಥ ಪದ್ಮಣ್ಣನವರ ಮಗ ನನಗೂ ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಮಾರ್ಗದರ್ಶನಗಳನ್ನು ಪದ್ಮಣ್ಣ ಅನೇಕ ಹಿರಿಯರು ಈ ಭಾಗದ ನನ್ನ ಆತ್ಮೀಯರೆಲ್ಲ ನೀಡುತ್ತಿದ್ದ ಸಂದರ್ಭದಲ್ಲಿ ಅಂಥ ಒಬ್ಬ ಡಾಕ್ಟರ್ ಪರಿಚಯ ಆದದ್ದು ನನಗೆ ಬಹಳಷ್ಟು ಖುಷಿಯಾಯಿತು. ಹೇಗೆ ನಾವು ಪುತ್ತೂರಿನಲ್ಲಿ ಪ್ರಸಿದ್ಧ ವೈದ್ಯರು ಪ್ರಸಾದ್ ಭಂಡಾರಿ ಪುತ್ತೂರಾಯರಾಗಿ ಹೆಸರಾಗಿದ್ದು, ಈ ಗ್ರಾಮದಲ್ಲಿ ಕೂಡ ನಮ್ಮ ಒಬ್ಬ ಸಂಸ್ಥೆ ಸದಸ್ಯ ಸೇವಾ ಮನೋಭಾವದಿಂದ ಈ ಒಂದು ನಮ್ಮ ಸಂಘದಲ್ಲಿ ಕೆಲಸ ಮಾಡಲಿಕ್ಕೆ ಸ್ವಇಚ್ಛೆಯಿಂದ ಬಂದು ಸೇವಾ ಕಾರ್ಯದಲ್ಲಿ ತಮ್ಮ ಜೊತೆ ಸೇರ್ತೇನೆ ಅಂತ ಹೇಳಿದ್ದಕ್ಕೆ ಬಹಳಷ್ಟು ಸಂತೋಷ ಆಗ್ತದೆ. ನಿಮಗೆ ಹೃದಯಾಂತರಾಳದ ಕೃತಜ್ಞತೆಗಳನ್ನು ನನ್ನ ಹಾಗೂ ಸಂಘದ ಪರವಾಗಿ ನೀಡಲಿಕ್ಕೂ ಕೂಡ ಇಚ್ಛೆ ಪಡ್ತಾ ಇದ್ದೇನೆ. ಆರೋಗ್ಯವೇ ಮಹಾಭಾಗ್ಯ. ಮನುಷ್ಯನ ಜೀವನದಲ್ಲಿ ಸಂಪತ್ತು, ಹುದ್ದೆ, ವಿದ್ಯೆ ಇವೆಲ್ಲ ಬೇಕು. ಆದರೆ ಯಾವಾಗ ಆರೋಗ್ಯ ಸರಿಯಾಗಿರುವುದಿಲ್ಲೋ ಅದು ಯಾವುದಕ್ಕೂ ಅರ್ಥ ಇರುವುದಿಲ್ಲ, ಎಲ್ಲವೂ ಅರ್ಥಹೀನವಾಗಿರುತ್ತೆ. ಅದಕ್ಕೋಸ್ಕರ ನಾವು ಆರೋಗ್ಯವನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಳೋದು ಪ್ರತಿಯೊಬ್ಬನ ಕರ್ತವ್ಯ. ಸಮಾಜದ ಪ್ರತಿಯೊಬ್ಬರು ಆರೋಗ್ಯ ಜೀವನವನ್ನು ನಡೆಸಲು ಸಹಾಯ ಮಾಡುವಂಥ ಆರೋಗ್ಯ ಕೇಂದ್ರಗಳು ಬಹಳಷ್ಟು ಅತ್ಯಗತ್ಯ ಇದೆ. ಇಂದು ಉದ್ಘಾಟನೆಯಾದ ಆರೋಗ್ಯ ಕೇಂದ್ರ ನಮ್ಮ ಈ ಕೆಳಗೆ ಏನು ಜನಸೇವಾ ಆರೋಗ್ಯ ಕೇಂದ್ರ ಇವತ್ತಿನ ದಿನ ಉದ್ಘಾಟನೆ ಆಗಿದೆ. ನಮ್ಮ ಎಲ್ಲ ಈ ಭಾಗದವರಿಗೆ ಉತ್ತಮವಾದ ಸೇವೆ ನೀಡುವ ಒಂದು ಪವಿತ್ರವಾದ ಮಂದಿರ ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇಲ್ಲಿ ಚಿಕಿತ್ಸೆ ನೀಡಲು ಮುಂದೆ ಬಂದಿರುವವರು ಕೂಡ ನಮ್ಮ ಒಂದು ಸದಸ್ಯರು. ಈ ಒಂದು ಇಂದಿನ ದಿನಗಳಲ್ಲಿ ತನ್ನ ಇಷ್ಟೊಂದು ಬಿಸಿ ಶೆಡ್ಯೂಲ್ಗಳಲ್ಲಿ ತಾನು ಖಾಸಗಿಯಾಗಿ ಕೆಲಸ ಮಾಡ್ತಿದ್ರು ಕೂಡ ಆ ಗುರುವಾರ ಮಧ್ಯಾಹ್ನ 3 ಗಂಟೆಗೆ ಬರಬೇಕು ಅಂತ ಹೇಳಿದ್ರೆ ಅವರು ಮಧ್ಯಾಹ್ನಲ್ಲೇ ಹೊರಡಬೇಕು. ಮಂಗಳೂರಿಂದ ಹೊರಟು ಈ ಭಾಗದ ಜನರಿಗೆ ಸೇವೆ ನೀಡಲಿಕ್ಕೆ ನಮಗೆ ಬರ್ತಾ ಇದ್ದಾರೆ. ಅದು ನಮ್ಮ ಮಹಾಭಾಗ್ಯ ಅಂತ ಹೇಳಲಿಕ್ಕೆ ನಾನು ಪಡ್ತಿದ್ದೇನೆ. ಕೆಲವೊಂದು ಈ ಭಾಗದ ಜನರು ನಾವು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕಾಣ್ತೇವೆ, ಆದರೆ ಅದರ ಸರಿಯಾದ ಚಿಕಿತ್ಸೆಗಳಿಗೆ ನಾವು ಅಷ್ಟೊಂದು ಗಮನ ಹರಿಸುವುದಿಲ್ಲ. ಅದರಿಂದ ನಮಗೆ ಅದರ ಬಗ್ಗೆ ಈ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಸಾಮಾನ್ಯ ಚಿಕಿತ್ಸೆ, ಅದೇ ರೀತಿ ತುರ್ತು ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳುವ ಸಲಹೆಗಳನ್ನು ಈ ಕೇಂದ್ರದಲ್ಲಿ ನಮಗೆ ಜಯಪ್ರಕಾಶ್ ಅವರು ಮುಂದಿನ ದಿನಗಳಲ್ಲಿ ನೀಡಲಿಕ್ಕಿದ್ದಾರೆ. ಇಂಥ ಒಂದು ಕಾರ್ಯಕ್ರಮ ತಾವೆಲ್ಲರೂ ಪ್ರಾರಂಭ ಆಗದಿಂದ ಬಹಳ ಶ್ರದ್ಧೆಯಿಂದ ಕೂತ್ಕೊಂಡು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದೀರಿ. ಮುಂದಿನ ದಿನಗಳಲ್ಲೂ ಕೂಡ ಇಡುಕಿದ್ದು ಕೂಡ ಮಾತ್ರವಲ್ಲ, ಈ ಕಬಕ ಎಲ್ಲ ಈ ಗ್ರಾಮದ ಪರಿಸರದ ಎಲ್ಲ ಜನಗಳು ಈ ಒಂದು ಆರೋಗ್ಯದ ಸೇವೆ ಏನು ಇವತ್ತಿಂದ ಪ್ರಾರಂಭ ಆಗ್ತದ ಅದರ ಸದುಪಯೋಗವನ್ನು ಪಡಿಸಿಕೊಳ್ಳಿ. ಹಿತಮಿತವಾದ ಆಹಾರವನ್ನು ಬಳಸುವುದು, ಉತ್ತಮ ವ್ಯಾಯಾಮದೊಂದಿಗೆ ಒಂದು ಸಹಕಾರದ ಚಿಂತನೆ ಇದೆ ನಮಗೆ. ಸ್ವಸ್ಥ, ಸಂತೃಪ್ತ, ಸಮೃದ್ಧ ಆರೋಗ್ಯ ಅಂತೇಳಿ ಅದರೊಂದಿಗೆ ನಾವೆಲ್ಲರೂ ಕೈ ಜೋಡಿಸೋಣ. ಈ ಒಂದು ಮುಂದಿನ ದಿನಗಳಲ್ಲಿ ಪ್ರತಿ ಗುರುವಾರ ಈ ಕೇಂದ್ರದಲ್ಲಿ ಅವರು ಲಭಿಸಲಿಕ್ಕಿದ್ದಾರೆ. ಕೆಳಗೆ ಅಲ್ಲಿ ಫೋನ್ ನಂಬರ್ಗಳನ್ನು ಹಾಕಿದ್ದೇವೆ. ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೆ ಮಾಹಿತಿಗಳನ್ನು ಹೇಳ್ತೇವೆ. ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತೇವೆ. ಅಮೃತ ಯೋಜನೆಯ ಈ ಜನಸೇವಾ ಚಿಕಿತ್ಸಾ ಕೇಂದ್ರದ ಉದ್ಘಾಟನೆ ಮಾಡಿದಂತ ನಮ್ಮ ಗೌರವಾನ್ವಿತ ಪುತ್ತೂರಿನ ಖ್ಯಾತ ವೈದ್ಯರಾದಂತ ಡಾಕ್ಟರ್ ಎಂ ಕೆ ಪ್ರಸಾದ್ ಭಂಡಾರಿ ಅವರಿಗೆ ತಮ್ಮೆಲ್ಲವರಾಗಿ ಗೌರವದ ವಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಒತ್ತಡದ ನಡುವೆ ಡಾಕ್ಟರ್ ಪುತ್ತೂರಾಯ ನಮ್ಗೆಲ್ಲ ಗೊತ್ತಿದೆ ಎಷ್ಟು ಈಗ ಪೇಷಂಟ್ ಕಾಯ್ತಾ ಇದ್ದಾರೆ ಗೊತ್ತಿಲ್ಲ ಅಂತ ಬಿಸಿ ಶೆಡ್ಯೂಲ್ ನಲ್ಲಿ ಕೂಡ ನಮ್ಮೊಟ್ಟಿಗೆ ಇವತ್ತು ಈ 1.5 ಗಂಟೆಯ ಸಮಯವನ್ನು ನಮಗೆ ಕೊಟ್ಟಿದ್ದಾರೆ. ಇವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ದುಃಖದ ವಂದನೆ ಸಲ್ಲಿಸಬೇಕಾಗ ನಮ್ಮ ಸಂಘದ ಮಂಗಳೂರು ವಿಭಾಗದ ಪ್ರಚಾರಕರಾದಂತ ಶ್ರೀ ಸುರೇಶ್ ಅವರು
ಎಷ್ಟೋ ಕಾರ್ಯಕ್ರಮ ಉತ್ತರ ನಡುವೆ ಕೂಡ ನಾವು ಕೇಳಿಕೊಂಡಾಗ ಇವರು ಬರ್ಬೇಕು ಅಂತ ಕೇಳಿಕೊಂಡಾಗ ಇವರು ಎಲ್ಲ ಕಾರ್ಯಕ್ರಮ ಬಿಟ್ಟು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿ ಇವರಿಗೆ ಕೂಡ ವಂದನೆ ಸಲ್ಲಿಸಿದ್ದಾರೆ. ಇವತ್ತಿನ ಸಮಾರಂಭದ ಅಧ್ಯಕ್ಷರು ನಮ್ಮ ಇಡಗಿದ ಸೇವಾ ಸಹಕಾರ ಸಂಘದ ಮಾನ್ಯ ಗೌರವ ಅಧ್ಯಕ್ಷರಾದಂತ ಶ್ರೀ ಸುಧಾಕರ್ ಇವರಿಗೆ ಕೂಡ ವಂದನೆ ಸಲ್ಲಿಸಿದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತ ಮುಂದೆ ಈ ಸಮಾಜ ಸೇವೆಯಲ್ಲಿ ಕೈ ಜೋಡಿಸುವಂತ ಇಲಕಿದ ಎಸ್ಸಿ ಬ್ಯಾಂಕಿನೊಟ್ಟಿಗೆ ಇಲಕಿದ ಸೇವಾ ಸಹಕಾರ ಸಂಘದೊಂದಿಗೆ ಈ ಆರೋಗ್ಯ ಅಮೃತ ಸೇವೆಯನ್ನು ಕಳೆದ 107 ವರ್ಷದಿಂದ ಈ ಸೇವೆಯನ್ನು ಮಾಡುವಂತ ಇಲಕಿದ ಸೇವಾ ಸಹಕಾರ ಸಂಘಕ್ಕೆ 100 ವರ್ಷ ಸಂದರ್ಭದಲ್ಲಿ ಘೋಷಣೆ ಮಾಡಿದಂತ ನಮ್ಮ ಆರೋಗ್ಯ ಅಮೃತಕ್ಕೆ ವಿಶೇಷವಾಗಿ ಕೈ ಜೋಡಿಸಿದಂತ ನಮ್ಮವರಾದಂತ ನಮ್ಮ ಸದಸ್ಯರು ಶ್ರೀ ದೇವಪ್ರಕಾಶ್ ಕೋಕೋಡಿ ಇವರಿಗೂ ಕೂಡ ವಂದನೆ ಸಲ್ಲಿಸಿದ್ದಾರೆ. ನಮ್ಮ ಸಮಾರಂಭದ ವೇದಿಕೆಯಲ್ಲಿರುವಂತ ನಮ್ಮ ಸಂಘದ ಉಪಾಧ್ಯಕ್ಷ ಇವರಿಗೂ ಕೂಡ ವಂದನೆ ಸಲ್ಲಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಮುಂಭಾಗದಲ್ಲಿರುವಂತ ನಮ್ಮ ಗೌರವಾನ್ವಿತ ಸದಸ್ಯರು, ಮಾಜಿ ಅಧ್ಯಕ್ಷರು, ಅದೇ ರೀತಿ ಹಿರಿಯರಾದಂತ ಬಿ.ಟಿ. ನಾರಾಯಣ ಭಟ್ ಇದ್ದಾರೆ, ಎಲ್ಲ ಹಿರಿಯರಿದ್ದಾರೆ, ಇವರಿಗೂ ಕೂಡ ವಂದನೆ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಸಮಾರಂಭಕ್ಕೆ ನಮ್ಮ ನಿರ್ದೇಶಕ ಮಿತ್ರರಿದ್ದಾರೆ, ಅವರಿಗೂ ಕೂಡ ಗೌರವದ ವಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಪ್ರಚಾರ ಮತ್ತು ಮಾಧ್ಯಮದ ಮುಖಾಂತರ, ದೃಶ್ಯ ಮಾಧ್ಯಮದ ಮುಖಾಂತರ ಪ್ರಚಾರಪಡಿಸಿರುವಂತ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಇವರಿಗೂ ಕೂಡ ಗೌರವ ವಂದನೆ ಸಲ್ಲಿಸ್ತಾ ಇದ್ದೇನೆ.